ಅವ್ರ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಯಾವ ವಿಡಿಯೋ? ಆ ವಿಡಿಯೋ ಅಲ್ಲ, ಇವ್ರದ್ದು ಪೆಂಡ್ರೈವ್ ಸಿಕ್ಬಿಡ್ತಾ? ಬಿಗ್ ಬಾಸ್ ಅಲ್ಲಿ ನೋಡಿದ್ದೀನಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು ಆಯ್ತಾ. ಅಣ್ಣನ ಕೃಷ್ಣ ಲೀಲೆಗಳೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಎರಡು ಆಂಕರ್ಗಳಿದ್ದಾಗ ಹುಡುಗ ಹುಡುಗಿ ಆದ್ರೆ ಆ ಒಂದು ಕಾಂಬಿನೇಷನ್ ಅಥವಾ ಒಂದು ಕೆಮಿಸ್ಟ್ರಿ ಅವ್ರಿಗೆ ಈಗಲೂ ಮನಸ್ಸಲ್ಲಿದೆ. ನನ್ನ ವರ್ಡ್ ಬೇರೆ ಇದೆ, ರ್ಯಾಪ್ ಕೆಮಿಸ್ಟ್ರಿ ಅಲ್ಲ. ಅದು ಖುಷಿ 100% ಕ್ಲಿಕ್ ಆಗುತ್ತೆ. ಯಾಕೆ ಗೊತ್ತಾ, ಇಬ್ರು ಮೇಲ್ ಆಂಕರ್ಸ್ ಅಂದಾಗ ಈಗ ಹಿಸ್ಟ್ರಿ ತೆಗೆದು ನೋಡಿದ್ರೆ ಈ ಸಕ್ಸಸ್ ಲಿಸ್ಟ್ ಅಲ್ಲಿ ಫಸ್ಟ್ ಬರೋದು ಜೋಡೆತ್ತುಗಳು. ಎಂತ ಎಕ್ಸಾಂಪಲ್ ಕೊಡ್ಬಿಟ್ಟು. ಸೂಪರ್ ಸೂಪರ್ ಸೂಪರ್. ಎಲ್ಲದಕ್ಕೂ ತಗೋಬಹುದು. ನಾನು ಜಾಸ್ತಿ ಹೇಳಲ್ಲ, ಕಾಂಟ್ರವರ್ಸಿ. ರೂಪಿಗೆ ಒಂದು ಒಳ್ಳೆ ಗರ್ಲ್ ಫ್ರೆಂಡ್ ಇದ್ದಾಳ್ರಿ, ಅದು ಮಿಸ್ ಮಾಡ್ಬೇಡಿ ನೋಡಿ. ಹೊಸ ಗರ್ಲ್ ಫ್ರೆಂಡ್ ಸಕ್ಕದ ಇದ್ದಾಳೆ, ಅದನ್ನ ಹೇಳ. ಹೌದೌದು, ಅದನ್ನ ನೋಡಿದ್ಮೇಲೆ ಇನ್ನು ಲೈಫಲ್ಲಿ ಗರ್ಲ್ ಫ್ರೆಂಡ್ ಆಗ್ತಾರಲ್ಲ ಗೊತ್ತಿಲ್ಲ ಯಾರು. ನಾನು ಒಂದು 3 ದಿನ ಇವ್ರ ಮನೇಲೆ ಫಿಕ್ಸ್ ಆಗ್ಬೇಕನ್ನೋ ಫ್ರೆಂಡ್ಶಿಪ್ ಬೆಳೆಯಕ್ಕೆ ಅನ್ಕೊಂಡಿದ್ದೆ. ಬಟ್ ಮೇಕಪ್ ಹಾಕಿ ಸ್ಟೇಜ್ ಮೇಲೆ ಬಂದ್ರೆ ದೆವ್ವ. ದೆವ್ವನ ಅದ್ರಲ್ಲೂ ನೆಗೆಟಿವ್ ವರ್ಡ್. ಇಲ್ಲಪ್ಪ, ರಾಕ್ಷಸ. ನಾನಿಲ್ಲ ಅಂತಂದ್ರೆ ಜನ ಹೋಗ ಶೋನೆ ನೋಡಲ್ಲ ಅಂತಾರೆ. ಇದು ಫಾರ್ಮ್ಯಾಟ್ ಅಲ್ಲದ ಒಂದು ಫಾರ್ಮ್ಯಾಟ್ ಇದು, ಅದೇ ಯುನಿಕ್ನೆಸ್. ಮಾತಾ ಅಣ್ಣನಗ್ಲಿಗೆ, ಅಕ್ಕನಗ್ಲಿಗೆ, ಅಮ್ಮನಗ್ಲಿಗೆ, ಆಂಟಿನಗ್ಲಿಗೆ, ಅಂಕಲ್ನಗ್ಲಿಗೆ, ಅಜ್ಜನಗ್ಲಿಗೆ, ಅಜ್ಜನಗ್ಲಿಗೆ, ದೊಡ್ಡಪ್ಪನಗ್ಲಿಗೆ, ಚಿಕ್ಕಪ್ಪನಗ್ಲಿಗೆ, ಚಿಕ್ಕಮ್ಮನಗ್ಲಿಗೆ, ಮಲ್ಲಗ್ಲಿಗೆ, ಎಲ್ಲಿಗ್ಲಿಗೆ, ಎಲ್ಲದಗ್ಲಿಗೆ, ಬರಿದಲ್ಲಾಗ್ಲಿಗೆ, ಮಾತಾಡಗ್ಲ ನಮಸ್ಕಾರ. ರೇಡಿಯೋ ಸಿಟಿ 91.1 ಅಲ್ಲಿ ನಾನು ಆರ್ಜೆ ತ್ರಿಶೂಲ್. ಬೆಂಗಳೂರು ಮೋಸ್ಟ್ ವಾಂಟೆಡ್ ಕೇಳ್ತಾ ಇದ್ರೆ, ಬಟ್ ಇವತ್ತು ಮಂಗಳೂರಿನ ಮೋಸ್ಟ್ ವಾಂಟೆಡ್, ಕರ್ನಾಟಕದ ಮೋಸ್ಟ್ ವಾಂಟೆಡ್ ಜೊತೆಗೆ ಇನ್ನೊಬ್ರು ಮೋಸ್ಟ್ ವಾಂಟೆಡ್ ಅರುಣ್ ಅವರಿದ್ದಾರೆ, ರೂಪೇಶ್ ಅವರಿದ್ದಾರೆ ನನ್ನ ಜೊತೆ. ಬಿಕಾಸ್ ಇಬ್ರನ್ನ ಕೂರ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಒಬ್ರು ಹೂ ಅನ್ನಕ್ಕೆ, ಇನ್ನೊಬ್ರು ಹೂ ಅನ್ನಕ್ಕೆ. ನಿಜದ ನೀವು ಮೋಸ್ಟ್ ವಾಂಟೆಡ್ ತಲೆಗೆ ಎಷ್ಟು ಬೆಲೆ ಕಟ್ತಾ ಇದ್ದೀರಾ? ಬಟ್ ಎನಿವೇಸ್ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ, ಥ್ಯಾಂಕ್ ಯು ಸೊ ಮಚ್. ನಂಗೆ ಬಾರಿ ಖುಷಿ ಅಂತ ಗೊತ್ತಿಲ್ಲ, ನಮ್ಮ ಊರವರು ಬಂದು ಕೂತ್ಕೊಂಡು ಮಾತಾಡುವಾಗ ಅದೊಂಥರ ನನ್ನ ಕನ್ನಡವೇ ಚೇಂಜ್ ಆಗ್ತದೆ. ಅಯ್ಯೋ ಹೌದು, ಅದೆಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಶೋಗ್ ಮುಂಚೆನೆ 1 ಗಂಟೆ ಮಾತಾಡಾಯ್ತು ನಾವು. ತ್ರಿಶೂಲ್ ಅವ್ರು ಈ ಶೈಲಿ ನಾನು ಕೇಳೇ ಇಲ್ಲ ಮಾತಾಡೋದನ್ನ. ಹೌದು, ಅವ್ರ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಯಾವ ವಿಡಿಯೋ? ಆ ವಿಡಿಯೋ ಅಲ್ಲ, ಇವ್ರದ್ದು ಪೆಂಡ್ರೈವ್ ಸಿಕ್ಬಿಡ್ತಾ? ನೀವೇ ಹಳ್ಳಕ್ ಬೀಳ್ತಾ ಇದೀರಾ. ಶೋ ಬಗ್ಗೆ ಮಾತಾಡೋಣ. ಸೊ ಸ್ಟಾರ್ ಸುವರ್ಣದಲ್ಲಿ ಹೂ ಅಂತೀಯ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ನನಗೂ ಏನು ಐಡಿಯಾ ಇಲ್ಲ, ಬಿಕಾಸ್ ಸೆಟ್ ಒಳಗಡೆದ್ದು ಶೂಟಿಂಗ್ ಮುಗಿಸ್ಕೊಂಡ್ ಬಂದಿರೋರು ನಮ್ಮ ಇಬ್ರು ನಿರೂಪಕರು. ಸೊ ಅವರೇ ಹೇಳ್ಬೇಕು ಶೋ ಬಗ್ಗೆ. ಸೊ ಏನಿದು ಸ್ಟಾರ್ ಸುವರ್ಣದಲ್ಲಿ ನಡೀತಿರುವಂತ ಹೂ ಅಂತೀಯ ಇವಾಗ ಸ್ಟಾರ್ ಸುವರ್ಣ ಹೂ ಅಂತೀಯ ಒಂದು ಸೀರಿಯಸ್ ನೋಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಶೋ ಮಾತ್ರ ಫುಲ್ ಫನ್ ಆಗಿರೋವಂಥದ್ದು. ಒಂದ್ ರೀತಿನಲ್ಲಿ ನಾನು ಏನ್ ನೋಡಿದೀನಿ ಆಸ್ ಅ ಒಬ್ಬ ಆಡಿಯನ್ಸ್ ಆಗಿ, ತುಂಬಾ ಚಾನೆಲ್ಗಳಲ್ಲಿ ತುಂಬಾ ರೀತಿಯ ರಿಯಾಲಿಟಿ ಶೋಗಳು ಬರ್ತಾ ಇರುತ್ತೆ. ಬಟ್ ಇದು ಡೆಫಿನೆಟ್ಲಿ ಒಂಥರ ಡಿಫ್ರೆಂಟ್ ಅಂತಂದ್ರೆ ನೀವು ಅಂತೀರಾ, ಎಲ್ಲರೂ ಅದೇ ಹೇಳ್ತಾರೆ ಅಂತ. ಡಿಫ್ರೆಂಟ್ ಅಂತ ಹೇಳೋದಕ್ಕಿಂತ ಕಾನ್ಸೆಪ್ಟು ನಿಮಗೆ ಬೇರೆ ರೀತಿಯಲ್ಲಿ ಮಜಾ ಕೊಡುತ್ತೆ. ಬಿಕಾಸ್ ಯಾವತ್ತು ನಾವು ಹೋಸ್ಟ್ ಆಗಿ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತಂದ್ರೆ, ನಾನು ತುಂಬಾ ಶೋ ನಮ್ಮ ಮಂಗಳೂರು ಕಡೆ ಎಲ್ಲ ಮಾಡಿದ್ದೀನಿ, ನಿಮ್ಗೆ ಗೊತ್ತಿದೆ ತಾನೆ. ನಾವ್ ಯಾವಾಗ ಎಂಜಾಯ್ ಮಾಡ್ತೀವಿ ಆವಾಗ ಅದನ್ನ ನೋಡೋರು ಎಂಜಾಯ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ನಾನು ಅರುಣು ಬೇಜಾನ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ಹೆಂಗಿದೆ ಅಂತಂದ್ರೆ, ಇಲ್ಲಿ ಆಂಕರ್ಸ್ ಅಂತ ನಮ್ಗೆ ಫೀಲ್ ಆಗಲ್ಲ, ನಾವು ಅದ್ರ ಒಳಗಡೆ ಆಟ ಆಡ್ತೀವಿ. ಇದೊಂದು ರೀತಿನಲ್ಲಿ ಬರೋರ್ಗೂ ಒಂದು ಆಟ ಇರುತ್ತೆ, ಮಜಾ ಇರುತ್ತೆ. ಅಂಡ್ ಅಲ್ಲಿ ಏನ್ ನಿರೂಪಣೆ ಮಾಡ್ತೀವಿ ನಮಗೂ ಒಂದು ಮಜಾ ಇರುತ್ತೆ, ಒಟ್ನಲ್ಲಿ ನೋಡೋರ್ಗೂ ಮಜಾ ಇರುತ್ತೆ. ಅದ್ ಯಾವ ಮಜಾ ಏನ್ ಮಜಾ ಅಂತ ಶೋ ಸ್ಟಾರ್ಟ್ ಆದಾಗ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಟೆಲಿವಿಷನ್ ಅಲ್ಲಿ ನಾವೀಗ ಸಾಕಷ್ಟು ರಿಯಾಲಿಟಿ ಶೋಗಳನ್ನ ನೋಡ್ತೀವಿ. ಸ್ಟಾರ್ ಸುವರ್ಣದಲ್ಲೂ ಕೂಡ ತುಂಬಾ ರಿಯಾಲಿಟಿ ಶೋಗಳು. ಇನ್ಫ್ಯಾಕ್ಟ್ ಈ ಸ್ಟಾರ್ ಸುವರ್ಣದಲ್ಲೇ ಸ್ಟಾರ್ಟ್ ಆದಂತ ರಿಯಾಲಿಟಿ ಶೋ ಯಾವುದೋ ಒಂದು ಲೆವೆಲ್ ರೀಚ್ ಆಗಿದ್ದು. ಬಿಕಾಸ್ ನಾವು ಒಂದು 10 ವರ್ಷಗಳ ಹಿಂದೆ ಹೋದಾಗ ಸಾಕಷ್ಟು ಒಳ್ಳೊಳ್ಳೆ ರಿಯಾಲಿಟಿ ಶೋಗಳು ಲೈಕ್ ಪ್ಯಾಟೆ ಹುಡುಗಿರೋ, ಹಳ್ಳಿ ಲೈಫ್ ಸ್ಟಾರ್ ಸುವರ್ಣದಿಂದ ಸ್ಟಾರ್ಟ್ ಆಗಿದೆ. ಈ ಹೂ ಅಂತೀಯ ಇದು ಹೇಗೆ ಯುನಿಕ್ ಆಗಿದೆ ಬೇರೆ ರಿಯಾಲಿಟಿ ಶೋಗಳಿಂದ? ತ್ರಿಶೂಲ್ ಅವ್ರ ಯೂನಿಕ್ನೆಸ್ ಅನ್ನೋದಕ್ಕೆ ಎದ್ದು ಕಾಣಿಸ್ತಿರೋ ಒಂದು ವಿಚಾರ ಅಂತಂದ್ರೆ, ಯೂಶಲಿ ಮೇಲ್ ಆಂಕರ್ ಇರ್ತಾರೆ, ಇಲ್ಲ ಫೀಮೇಲ್ ಇರ್ತಾರೆ, ಇಲ್ಲ ಮೇಲ್ ಅಂಡ್ ಫೀಮೇಲ್ ಕಾಂಬಿನೇಷನ್ ಇರ್ತಾರೆ. ಇಲ್ಲಿಬ್ರು ಮೇಲ್ ಆಂಕರ್ಸ್ ಇದ್ದೀವಿ. ಇದು ದುರಾದೃಷ್ಟವಶ. ಯಾಕೆ ಬ್ರೋ ಈ ತರ? ಇಲ್ಲ ಯಾವಾಗ್ಲೂ ರಿಯಾಲಿಟಿ ಶೋ ಮೇಲಲ್ಲಿ ಇರ್ಬೇಕು ಅಂತ ಅದಕ್ಕೆ ಮೇಲನ್ನೇ ತಂದ್ಬಿಟ್ರು ಅಂತ. ಅದಕ್ಕೆ ದುರಾದೃಷ್ಟ ಏನಕ್ಕೆ ಅಂತಂದ್ರೆ, ಶೋ ಮಜಾ ಇದೆ, ಪಕ್ಕದಲ್ಲಿ ಹುಡುಗಿ ಇದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಷ್ಟೇ. ಹಂಗ ಒಂದ್ ಎಪಿಸೋಡ್ ಲೇಡಿ ಗೆಟಪ್ ನಿಮ್ಗೂ ಹಂಗಿರುತ್ತೆ ಅಲ್ಲ, ನಿಮ್ಗೂ ಫೀಲ್ ಹಂಗೆ ಇರುತ್ತೆ. ಇಲ್ಲಪ್ಪ ನಿಜ ಅಲ್ಲ, ಖುಷಿ ಇದೆ. ಒಳ್ಳೆ ಐಡಿಯಾ ಕೊಡ್ತಾ ಇದ್ದಾರೆ. ಒಂದು ಎಪಿಸೋಡ್ ಲೇಡಿ ಗೆಟಪ್ ಅಲ್ಲಿ ಬಂದ್ಬಿಡ್ತೀನಿ. ನಮ್ ಡೈರೆಕ್ಟರ್ ಹಿಂಗೆ ಅವ್ರು ಪಾಸ್ ಮಾಡ್ಲಿ, ಅದು ಆಗೋದರ ಆಗ್ಲಿ. ಸೊ ಇದೊಂದು ಎಲ್ಲೂ ಟ್ರೈ ಮಾಡಿಲ್ಲ ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ. ಸೊ ಇದೊಂದು ಯುನಿಕ್ನೆಸ್ ಇದೆ. ಅಂಡ್ ಯೂಶಲಿ ಒಂದು ಕೆಲವು ಆಂಕರ್ಸ್ಗಳು, ನಮ್ಮ ಅಣ್ಣ ಕೂಡ ಒಂದು ಒಳ್ಳೆ ಆಂಕರ್ ಆಗಿರೋದ್ರಿಂದ ಅವ್ರು ಹೇಳಿರೋದನ್ನ ಕೇಳಿರೋದ್ ಪ್ರಕಾರ ಅವ್ರು ಒಂದೊಂದ್ಸತಿ ಹೇಳ್ತಿರ್ತಾರೆ, ಆಂಕರಿಂಗ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್. ಅಂದ್ರೆ ನಮಗೆ ಅಂತ ವಿಶೇಷತೆ ಮಾನ್ಯತೆಗಳು ಅಷ್ಟಿರಲ್ಲ, ನಾವೆಲ್ಲರನ್ನೂ ಕರೆದು ಹೊಗಳಿ ಹಾಡಿ ಮಾಡಿ ಕಳಿಸುವಂಥದ್ದು ಕೆಲಸ ಇದು ಅಂತ ಹೇಳ್ತಿರ್ತಾರೆ. ಸೊ ನನಗೆ ಈ ಶೋ ಅಲ್ಲಿ ಥ್ಯಾಂಕ್ಲೆಸ್ ಜಾಬ್ ಅಂತ ಅನ್ಸ್ಲೇ ಇಲ್ಲ.
ಯಾಕಂದ್ರೆ ವಿ ಆರ್ ಸೋ ಮಚ್ ಥ್ಯಾಂಕ್ಫುಲ್. ನಮಗೂ ಗಿಫ್ಟ್ಸ್ ಇರುತ್ತೆ ಇದರಲ್ಲಿ ಆ್ಯಂಡ್ ನಮಗೆ ಪ್ರಾಮಿನೆನ್ಸ್ ಜಾಸ್ತಿ ಇದೆ. ಸೊ ಆಂಕರ್ಸ್ ಆಗಿ ನಾವು ನಮ್ಮಿಬ್ಬರ ಮಧ್ಯೆ ಜುಗಲ್ಬಂದಿ ಆಗತ್ತೆ. ಸೊ ನಮಗೆ ಬರೋವಂಥ ಕಂಟೆಸ್ಟೆಂಟ್ಸ್ಗಳು ನಮ್ಮ ಪಾನ್ ಹಂಗಾಗಿರ್ತಾರೆ. ಸೊ ಸೆಲೆಬ್ರಿಟಿ ಪಾನ್ಗಳೇ ಇರ್ತಾರೆ ನಮ್ಮ ಹತ್ರ. ಸೊ ತುಂಬಾ ಒಂದು ಮಾನ್ಯತೆ ಕೊಟ್ಟಿದ್ದಾರೆ, ತುಂಬಾ ಒಂದು ಎಕ್ಸ್ಕ್ಲೂಸಿವ್ ಆಂಕರ್ಸ್ಗೆ ಅಂತ ಮಾಡಿರುವಂತ ಶೋ ಇದು. ಸೊ ಇವಾಗ ಒಂದು ಗೇಮ್ ಶೋ ಅಂತ ಹೇಳಿದ್ರಿ ನೀವು, ಅಂದ್ರೆ ತುಂಬಾ ಜಾಕ್ ಪಾಟ್ ಗಳನ್ನೆಲ್ಲ ಗೆಲ್ಬಹುದು. ಹೂ ಅಂತೀಯ ಸ್ಟಾರ್ಟಿಂಗ್ ನಾನು ಕೂತ್ಕೊಂಡು ಕೇಳಿಸ್ಕೊಂಡು ಏನಿದು ಗೇಮ್ ಶೋ ಅಂತ. ಸೊ ಅಪ್ ಟು 3 lakhs ತನಕ ಗೆಲ್ಬಹುದು. 6 lakhs ಹೌದು, 3+3 ಹೌದು. ಸೊ ಇದೊಂಥರ ಸ್ಟಾರ್ ಸುವರ್ಣ ಲಾಟ್ರಿ ಅಂತ ಹೇಳ್ಬೋದು 100% ಅಲ್ವಾ? ಓಕೆ, ಸೊ ಇವಾಗ ಯಾವೆಲ್ಲ ರೌಂಡ್ಸ್ ಇರುತ್ತೆ, ಅಂದ್ರೆ ಬೇರೆ ಬೇರೆ ಯೂನಿಕ್ ರೌಂಡ್ಸ್ ಗಳಿದಾವೆ ಅಂತ ಹೇಳಿದ್ರೆ, ಸೊ ಏನೆಲ್ಲ ಇರುತ್ತೆ ಶೋ ನಲ್ಲಿ? ಅದೇ ಫಸ್ಟ್ ಆಫ್ ಆಲ್ ನನಗೆ ಈ ಥರ ಆಫರ್ ಬಂದು 2 ಮೇಲ್ ಆ್ಯಂಕರ್ಸ್ ಅಂದಾಗಲೇ ಮೇಲ್ ಆ್ಯಂಕರ್ಸಾ ಅಂತ ಅಂದ್ಕೊಂಡೆ. ಆ್ಯಂಡ್ ಆಮೇಲೆ ಕಾನ್ಸೆಪ್ಟ್ ಹೇಳಿದಾಗ ಅನ್ನಿಸ್ತು ಆಮೇಲೆ ಅರುಣ್ ಇದ್ದಾರೆ ಅಂತಂದ, ಬಿಕಾಸ್ ಅವ್ರ ಶೋಸ್ ಎಲ್ಲ ನೋಡಿದ್ದೀನಿ. ಒಂದು ಫನ್ ಇರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಸಿಕ್ತು. ಆ್ಯಂಡ್ ಅದು ಅಂದ್ಕೊಂಡೋದಕ್ಕಿಂತ ಒಂದು ಒಳ್ಳೆ ರೀತಿಯಲ್ಲೇ ಹೋಗ್ತಾ ಇದೆ. ನಾವೇ ಎಂಜಾಯ್ ಮಾಡ್ತಾ ಇದೀವಿ ಅಂತ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಶೋ ಹೆಂಗಿರುತ್ತೆ ಅಂತ ಒಂದು ಐಡಿಯಾ ಕೊಡಬೇಕು ಅಂತಂದ್ರೆ 3 ರೌಂಡ್ ಇರುತ್ತೆ. ಮೊದಲ ರೌಂಡಲ್ಲಿ ಅಂದರೆ 3 ಜನ ಗೆಸ್ಟ್ ಬರ್ತಾರೆ. ಒಂದು ರೌಂಡಲ್ಲಿ ಒಬ್ಬೊಬ್ರು ಬಂದು ಆಟ ಆಡ್ತಾರೆ. ಸೊ ಮೊದಲ ರೌಂಡು ಸ್ಟೇಟ್ಮೆಂಟ್ ರೌಂಡ್ ಅಂತ ಇರುತ್ತೆ. ನಾವೊಂದು ಅಂದರೆ ಎಲ್ಲ ಹೇಳಿದ್ರೆ ನಾಳೆ ನೋಡೋದಕ್ಕೆ ಮಜಾ ಇರಲ್ಲ. ಒಂದು ಸ್ಟೇಟ್ಮೆಂಟ್ ರೌಂಡ್ ಅಂತ ಇರುತ್ತೆ, ಅಷ್ಟು ಹೇಳ್ಬೋದು ಅಷ್ಟೇ. ಸೊ ಅದರಲ್ಲಿ ಅಂದರೆ ನಾವಿಬ್ರು ಕನ್ಫ್ಯೂಸ್ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ. ಸೊ ಅವ್ರು ಯಾರ ಕಡೆ ಬರ್ತಾರೆ ಅನ್ನೋವಂಥದ್ದು ಆಟ. ಆ್ಯಂಡ್ 2ನೇ ರೌಂಡು ಒಂದು ಫುಡ್ ರೌಂಡ್ ಅಂತ ಇರುತ್ತೆ. ಸೊ ಅಲ್ಲೂ ಕನ್ವಿನ್ಸು ಕನ್ಫ್ಯೂಸು ಇದಿರುತ್ತೆ. ಸೊ ಲಾಸ್ಟ್ ರೌಂಡು ಐಡೆಂಟಿಫಿಕೇಶನ್ ರೌಂಡ್ ಅಂತ ಇರುತ್ತೆ. ಸೊ ಅಲ್ಲೂ ಕನ್ಫ್ಯೂಸು ಕನ್ವಿನ್ಸು ಇರುತ್ತೆ. ಸೊ ಯಾರು ಕರೆಕ್ಟಾಗಿ ಕನ್ಫ್ಯೂಸ್ ಆಗದೆ ಕನ್ವಿನ್ಸ್ಗೂ ಬಲಿ ಆಗದೆ ಸತ್ಯದ ಪರ ನಿಲ್ತಾರೆ ಅವ್ರಿಗೆ 1 ಲಕ್ಷ ಸಿಗುತ್ತೆ ಫಸ್ಟ್ ರೌಂಡು. ಆಮೇಲೆ 2ನೇ ರೌಂಡು 2 ಲಕ್ಷ ಸಿಗುತ್ತೆ. 3ನೇ ರೌಂಡ್ 3 ಲಕ್ಷ ಸಿಗುತ್ತೆ. ಸೊ ಇದು ಕನ್ವಿನ್ಸ್ ಆಯ್ತು, ಯಾವುದು ಫಸ್ಟ್ ಹೇಳಿದೆಲ್ಲ ಕನ್ಫ್ಯೂಸ್ ಆಯ್ತು. ಇಲ್ಲ, ಈ ಹಲವಾರು ಸಾಕಷ್ಟು ಕನ್ವಿನ್ಸ್ಗಳ ನಡುವೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳಂತೂ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ಒಂದು ಸರ್ಪ್ರೈಸ್ ಗೆಸ್ಟ್ಗಳು ಬರ್ತಾರೆ. ಆಲ್ರೆಡಿ 3 ಸೆಲೆಬ್ರಿಟಿ ಗೆಸ್ಟ್ ಜೊತೆಗೆ ಸರ್ಪ್ರೈಸ್ ಗೆಸ್ಟ್ಗಳು ಬರ್ತಾರೆ ಆ ಒಂದು ಬಹುಮಾನನ ಕೊಡೋದಿಕ್ಕೆ. ಸೊ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಇರುತ್ತೆ ಪ್ರಿಶುಲ್ ಅವರೇ. ಸೆಲೆಬ್ರಿಟಿ ಗೆಸ್ಟ್ ಯಾರಂತ ರಿವೀಲ್ ಮಾಡ್ತೀರಾ ಅಲ್ಲ, ನಾವೇ ಟಿವಿಲಿ ನೋಡ್ಬೇಕು. ಖಂಡಿತ ಮಾಡ್ಬೋದು. ಪ್ರೋಮೋಸ್ ಎಲ್ಲ ಆನ್ಲೈನ್ ಬಂದಿದೆ, ಆನ್ ಏರ್ ಆಗ್ತಿದೆ. ನಮಗೆ ಪ್ರೋಮೋಸ್ ಎಲ್ಲ ಖಂಡಿತ ಹೇಳ್ಬೋದು. ನಮ್ಮ ಸ್ಟಾರ್ ಸುವರ್ಣ ವಾಹಿನಿ ಒಂದು ಸ್ವಲ್ಪ ಲಕ್ಕಿ ಚಾರ್ಮ್ ಅಂತ ಒಂದು ಕಪಲ್ನ ಕನ್ಸಿಡರ್ ಮಾಡ್ತಾರೆ. ಅದು ನಮ್ಮ ಡಾರ್ಲಿಂಗ್ ಕೃಷ್ಣ ಮತ್ತೆ ಮಿಲನ ಅವ್ರನ್ನ. ಓಕೆನಾ? ಸೊ ಅವ್ರು ಜಾಕ್ಪಾಟ್ ಬಂದಾಗ್ಲೂ ಶೋ ಸಕ್ಸಸ್ಫುಲ್ ಆಯಿತು. ಹಾಗೆ ಕೆಲವ್ರು ಬಂದಿರೋ ಶೋಗಳೆಲ್ಲ ಚೆನ್ನಾಗಿದೆ ಅನ್ನೋದು ಅಮೃತ ಅಯ್ಯಂಗಾರ್ ನಮಗಿದೆ. ಆ್ಯಂಡ್ ಅವ್ರ ಟೀಮ್ ಅಮೃತ ಅಯ್ಯಂಗಾರ್ ಕೂಡ ಬಂದು, ಸೊ ಡಾರ್ಲಿಂಗ್ ಕೃಷ್ಣ, ಮಿಲನ ಕೃಷ್ಣ, ಆಮೇಲೆ ಅಮೃತ ಅಯ್ಯಂಗಾರ್. ಲವ್ ಮಾಕ್ಟೇಲ್ ಮತ್ತೆ ಸ್ಟೇಜ್ ಮೇಲೆ ನೋಡ್ದಂಗೆ ಅನ್ಸುತ್ತೆ. ಹೌದು, ಆ 3 ಜನ ವಿಶೇಷ ಅತಿಥಿಗಳು. ಫಸ್ಟ್ ಎಪಿಸೋಡ್ ಬಂದಿದ್ದು ಹಿಲೇರಿಯಸ್ ಆಗಿತ್ತು. ರೂಪಿದಂತೂ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ವಾಟ್ಲೆ ಕೂಳೆ. ರೂಪಿಗೆ ಒಂದು ಒಳ್ಳೆ ಗರ್ಲ್ ಫ್ರೆಂಡ್ ಇದ್ದಾಳ್ರಿ, ಅದು ಮಿಸ್ ಮಾಡ್ಬೇಡಿ ನೋಡಿ. ಹೊಸ ಗರ್ಲ್ ಫ್ರೆಂಡ್ ಸಕ್ಕದಾಗಿದ್ದಾಳೆ, ಅದನ್ನ ಹೇಳ. ಹೌದೌದು, ಅದನ್ನ ನೋಡಿದ್ಮೇಲೆ ಇನ್ನು ಲೈಫಲ್ಲಿ ಗರ್ಲ್ ಫ್ರೆಂಡ್ ಆಗ್ತಾರಲ್ಲ ಗೊತ್ತಿಲ್ಲ ಯಾರು. ಮಜಾ ಇದೆ. ಅವಳ ಪರಿಸ್ಥಿತಿ ಬೇಡ ಅನ್ಸ್ಬಿಟ್ಟಿದ್ದಾನೆ ಪಾಪ ರೂಪಿ. ಅಲ್ಲ, ಅದು ಹೆಂಗಾಗಿದೆ ಅಂದ್ರೆ ನನ್ಗೆ ಹೇಳಿದ್ರು 2 ಆಂಕರ್ಸ್ ಅಂತ. ಅರುಣ್ ಯಾಕೋ ಹೀರೋ ಆಗಿ ಉಳಿದಿದ್ದಾನೆ ಸ್ಟೇಜ್ ಅಲ್ಲಿ. ಇಲ್ಲಪ್ಪ, ನಾನು ಹೋಗ್ತಾ ಕಾಮಿಡಿ ಆಗಿದೆ, ನಾನು ಡೌಟ್ ಇದೆ. ಇಲ್ಲ, ಯಾಕಂದ್ರೆ ನಾನು ರೂಪಿ ಬಗ್ಗೆ ಹೇಳ್ಬೇಕು. ಬಿಗ್ ಬಾಸ್ ಅಲ್ಲಿ ನೋಡಿದ್ದೀನಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು. ಆಯ್ತಾ, ಅಣ್ಣನ ಕೃಷ್ಣ ಲೀಲೆಗಳೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಆಂಕರಿಂಗ್ ಅಂತ ಬಂದಾಗ ನನಗೆ ಗೊತ್ತಿರಲಿಲ್ಲ ಹೇಗೆ ಈತ ಅಂದ್ಬಿಟ್ಟು ಅಂತ. ಸೊ ಎದುರುಗಡೆ ಫಸ್ಟ್ ಭೇಟಿ ಆದ್ವಿ ವಾಹಿನಿಲಿ. ಆಗ್ಲೂ ತುಂಬ ಒಂಥರ ರಿಸರ್ವ್ಡ್ ಆಗಿ ತನ್ನಷ್ಟಕ್ಕೆ ತಾನೇ ಇದ್ದಂಥ ವ್ಯಕ್ತಿ. ನಾನು ಹೆಂಗ ಗುರು ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಲಿ ಒಂದು ಕೋಆರ್ಡಿನೇಷನ್ ಕಮ್ಯುನಿಕೇಷನ್ನ. ನಾನು ಒಂದು 3 ದಿನ ಇವ್ರ ಮನೇಲೇ ಫಿಕ್ಸ್ ಆಗಬೇಕನ್ನೋ ಒಂದು ಫ್ರೆಂಡ್ಶಿಪ್ ಬೆಳೆಯೋಕ್ಕೆ ಅಂದ್ಕೊಂಡಿದ್ದೆ. ಬಟ್ ಮೇಕಪ್ ಹಾಕಿ ಸ್ಟೇಜ್ ಮೇಲೆ ಬಂದರೆ ದೆವ್ವ. ಇಲ್ಲಪ್ಪ, ರಾಕ್ಷಸ. ಅಂದ್ರೆ ಯೂಶಲಿ ನಾವು ಹೆದರ್ಕೊಂತೀವಿ, ದೈವಕ್ಕೆ ಹೆದರ್ತೀವಿ, ರಾಕ್ಷಸಿಂಗ್ ಹೆದರ್ತೀವಲ್ವಾ, ಭಯ ಬರುತ್ತೆ ಎಂತವನ್ಗೂ. ಆ ಥರ ನುಗ್ಗೋದು ಒಂದು ಜೋಶು. ಅದು ಏನ ಕೇಳಿ, ನಾವು ಅರುಣ್ ಅವ್ರನ್ನ ನೋಡಿದೀವಿ ಅಲ್ವಾ? ಅರುಣ್ ಮುಂದೆ ನಾವು ದೇವರಾಗಿದ್ರೆ ಆಗುತ್ತಾ? ಅದಕ್ಕೆ ನಾವು ಒಂದ್ ಸ್ವಲ್ಪ ಏನೋ ಮಾಡೋದಷ್ಟೇ. ರೂಪೇಶ್ ಅವ್ರನ್ನ ಹೊಗಳಿದ್ರು. ರೂಪೇಶ್ ಅವ್ರು ಸ್ಟಾರ್ಟ್. ಅಯ್ಯೋ, ಇದು ಆಂಕರ್ಗಳ ಒಂದು ಜನ್ಮ ಸಿದ್ಧಾಕು. ನಾವು ಹೊಗಳೋದು ನಮ್ಮನ್ನ ಇಲ್ಲ. ಟು ಬಿ ಹಾನ್, ಇವಾಗ ಏನೇ ಅಂದ್ರು ಅವನು ಹೊಗಳದ, ಇವಾಗ ನಾನು ಇಲ್ಲ
ಸೀರಿಯಸ್ ಆಗಿ ಹೇಳ್ತಾ ಇರೋದು, ಬಿಕಾಸ್ ನಾನು ಆವಾಗಲೇ ಹೇಳಿದೆ ಅರುಣ್ ಅವ್ರದ್ದು ನಾನು ತುಂಬ ಶೋಸ್ಗಳು ನೋಡಿದ್ದೆ. ಸುವರ್ಣದಲ್ಲಿ, ಸ್ಟಾರ್ ಸುವರ್ಣದಲ್ಲಿ ತುಂಬ ಹೋಸ್ಟ್ ಮಾಡಿದ್ರು. ಸೊ ನಾನು ಫಸ್ಟ್ ಅದೇ ಹೇಳ್ದೆ ಅಲ್ವಾ, 2 ಮೇಲ್ ಅಂದಾಗ 2 ಮೇಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದೆ. ಸೊ ಆಗ ಕಾನ್ಸೆಪ್ಟ್ ಹೇಳಿದ್ರು. ಆಮೇಲೆ ಕಾನ್ಸೆಪ್ಟ್ ಹೇಳಿದಾಗ ಕೇಳಿದ್ರು ಯಾರು ಇನ್ನೊಬ್ರು ಅಂತ. ಅರುಣ್ ಅಂತ ಹೇಳಿದ್ರು, ಬಿಕಾಸ್ ಅರುಣ್ ಒನ್ ಲೈನರ್ಸ್ ಎಲ್ಲ ಸಕ್ಕದಾಗಿ ಪಂಚ್ಗಳು ಕೊಡ್ತಾರೆ ಅಂತ ನನಗೆ ಗೊತ್ತಿತ್ತು. ಆ್ಯಂಡ್ ಒಂದೇ ಒಂದು ನನಗೆ ಕನ್ಫ್ಯೂಷನ್ ಇದ್ದಿದ್ದೇನು ಅಂದರೆ, 2 ಆಂಕರ್ಗಳಿದ್ದಾಗ ಹುಡುಗ ಹುಡುಗಿ ಆದ್ರೆ ಆ ಒಂದು ಕಾಂಬಿನೇಷನ್ ಅಥವಾ ಒಂದು ಕೆಮಿಸ್ಟ್ರಿ ಅವ್ರಿಗೀಗ್ಲೂ ಮನಸ್ಸಲ್ಲಿದೆ. ನನ್ನ ವರ್ಡ್ ಬೇರೆ ಇದೆ, ರ್ಯಾಪು ಕೆಮಿಸ್ಟ್ರಿ ಅಲ್ಲ, ಒಂದು ರ್ಯಾಪು ಅದು ಹೆಂಗೋ ಬರುತ್ತೆ. ಬಿಕಾಸ್ ಒಂದು ವಾಯ್ಸ್ ಲೋ ಇರುತ್ತೆ, ಒಂದು ವಾಯ್ಸ್ ಹೈ ಇರುತ್ತೆ. ಹುಡುಗರು ಅಂತಂದ್ರೆ ಒಂದು ವಾಯ್ಸ್ ಸಿಮಿಲರ್ ಇರುತ್ತಲ್ವ, ಆ ನೋಟು ಥ್ರೋ ಎಲ್ಲ. ಸೊ ನನ್ಗೆ ಕನ್ಫ್ಯೂಸ್ ಇತ್ತು, ಇವ್ರು ಹಿಂಗೆ ಅಂದ್ರೆ ಶೋ ನೋಡಿರೋದು ಹಿಂಗೆ ನಾನು ಮ್ಯಾಚ್ ಮಾಡೋದು ಇವ್ರನ್ನ ಅಂತ. ಬಟ್ ಹೆಂಗೆ ಶೋ ಸ್ಟಾರ್ಟ್ ಆಯ್ತಲ್ವಾ, ಬಿಕಾಸ್ ನಾವು ಹಿಂದೆ ಎಷ್ಟೇ ಮಾತಾಡಿದ್ರು ಸ್ಟೇಜ್ ಮೇಲೆ ಬೇರೆ ವ್ಯಕ್ತಿಗಳೇ ಹಾಕ್ತಿವಿ ಆ ಎನರ್ಜಿ ಬಂದಾಗ. ಬಟ್ ಫಸ್ಟ್ ಟು ಬಿ ಆನೆಸ್ಟ್ ಫಸ್ಟ್ ಎಪಿಸೋಡ್ ಆದಾಗ ನನಗೆ ಅನ್ನಿಸ್ತು ಓಕೆ ಏನೋ ಮಾಡ್ಬೋದು ಅಂತ. ಅಂದರೆ ಫಸ್ಟ್ ಒಂದು ಹಾಫ್ ಎಪಿಸೋಡ್ ಆದಾಗ. ಬಟ್ ಫುಲ್ ಎಪಿಸೋಡ್ ಮುಗಿದಾಗ ನನಗೆ ಅನಿಸ್ತು ಇಲ್ಲ, ಏನು ನಾವು ಅಂದ್ಕೊಂಡಿದ್ದೀವಿ ಒಂದು ಸೆಟ್ ಆಫ್ ಸೀಸನ್ ಮಾಡಬೇಕು ಅಂತ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀವಿ ಅಂತ. ಬಿಕಾಸ್ 2 ಮಾಡ್ಬೋದು, ಒಂದು ನಾವು ಕಾರ್ಯಕ್ರಮ ಮಾಡ್ಬೋದು ಅಷ್ಟೇ ಸ್ಟೇಜ್ ಮೇಲೆ, ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಎಂಜಾಯ್ ಮಾಡ್ಬೋದು. ಸೊ ಅದು ನನಗೆ ಐ ಹ್ಯಾವ್ ಟು ಗಿವ್ ದ ಕ್ರೆಡಿಟ್ ಟು ಅರುಣ್. ಬಿಕಾಸ್ ಅವರು ಆ ಒಂದು ನೋಡಿ, ನಾವು ಮಾತಾಡಿದಾಗ ಅವರು ಒಂದು ಸ್ವಲ್ಪ ಆ ಪಂಚನ ತಗೋಬೇಕಾಗುತ್ತೆ, ಅವ್ರು ಕೊಟ್ಟಾಗ ನಾನು ತಗೋಬೇಕಾಗುತ್ತೆ. ಆ ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ವರ್ಕ್ ಆಗ್ತಾ ಇದೆ. ಥ್ಯಾಂಕ್ಫುಲಿ ನಾನು ಅರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಡಾರ್ಲಿಂಗ್ ಏನಿದೆ ಅರುಣ್ ಅವ್ರಿಗೆ ಮರ್ಯಾದೆನ ಸ್ವಲ್ಪ ಯಾಕೋ ಸುತ್ಕೊಂಡು ಕೊಟ್ಟಂಗಿದೆ ನನಗೆ. ಇಲ್ಲ, ನಾವು ಕೊಡೋದೇ ಕಡಿಮೆ, ಅದನ್ನ ಬೇಡ ಅಂದ್ರೆ ಹೆಂಗೆ ನೀವು. ಇಲ್ಲ, ಆ ಕಾಂಬಿನೇಷನ್ ಡೆಫಿನೆಟ್ಲಿ ವರ್ಕ್ ಆಗಿದೆ. ಅದು ನನ್ನ ಬಿಕಾಸ್ ಸ್ಟಾರ್ ಸುವರ್ಣ ಅವರು ಹೂ ಅಂತ್ಯ ಅದೊಂದು ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟು ಕರೆದಾಗ, ನಾನು ಹೈಲೈಟ್ ಆಗೋದು ಇವ್ರು ಹೈಲೈಟ್ ಆಗೋದಕ್ಕಿಂತ ಶೋ ಕ್ಲಿಕ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಕಾನ್ಫಿಡೆನ್ಸ್ ಇದೆ ನಮ್ಗೆ, ಅದು ಖುಷಿ. 100% ಕ್ಲಿಕ್ ಆಗುತ್ತೆ. ಯಾಕೆ ಗೊತ್ತಾ, ಇಬ್ರು ಮೇಲ್ ಆಂಕರ್ಸ್ ಅಂದಾಗ ಈಗ ಹಿಸ್ಟ್ರಿ ತೆಗೆದು ನೋಡಿದ್ರೆ ಈ ಸಕ್ಸಸ್ ಲಿಸ್ಟ್ ಅಲ್ಲಿ ಫಸ್ಟ್ ಬರೋದು ಜೋಡೆತ್ತುಗಳು. ಈಗ ಐ ವಾಸ್ ಅಬೌಟ್ ಟು ಟೆಲ್, ಯು ಆರ್ ವೆರಿ ಶಾರ್ಪ್. ಸಗದಾಡ್ ಹಾಕೊಂಡ್ರಿ. ನಾ ಅದೇ ಹೇಳಕ್ ಬಂದೆ, ದ ಶೋ ಮಸ್ಟ್ ಗೋ ಆನ್. ಅಂದ್ರೆ ಒಂದು ಎತ್ತಿನ ಗಾಡಿ ಅನ್ಕೊಳ್ಳೋಣ ಹೋಗೋದಕ್ಕೆ, ಎತ್ತುಗಳು 2 ಮೇಲ್ ಇರ್ತಾವಲ್ಲ, ಅವು ಕೋಆರ್ಡಿನೇಷನ್ ಹೋಗ್ತಾವೆ. ಒಂದು ಹಸು ಹಾಕ್ಬಿಟ್ರೆ ಅದು 2 ಡಿಚ್ ಹೊಡ್ಕೊಂಡು ಒಂದೇ ಕಡೆ ಫಿಕ್ಸ್ ಆಗಿ ಗಾಡಿ ನಿಂತೋಗ್ಬಿಡುತ್ತೆ. ಎಂತ ಎಕ್ಸಾಂಪಲ್ ಕೊಡ್ಬಿಟ್ಟು. ಸೂಪರ್ ಎಲ್ಲದಕ್ಕೂ ತಗೋಬಹುದು. ನಾನು ಜಾಸ್ತಿ ಹೇಳಲ್ಲ, ಕಾಂಟ್ರವರ್ಸಿ. ಓಕೆ, ಇವಾಗ ಒಂದು ರಿಯಾಲಿಟಿ ಶೋ ಅಂತ ಹೇಳಿದಾಗ ಜನರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಸ್ಟಾರ್ ಸುವರ್ಣದಲ್ಲಿ ಬರುವಂತ ಹೂ ಅಂತ್ಯ, ಸೊ ಜನ ಇದನ್ನ ಏನಕ್ಕೆ ನೋಡ್ಬೇಕು, ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅರುಣ್ ಹೇಳಿ, ಏನಕ್ಕೆ ನೋಡ್ಬೇಕು? ಇಲ್ಲ, ನಾನು ಹೇಳ್ತಾ ಏನಲ್ಲ, ಫಸ್ಟ್ ಆಫ್ ಆಲ್ ಒಂದಿಷ್ಟು ಫ್ಯಾಕ್ಟ್ಸ್ಗಳು ಹೇಳ್ತೀವಿ ನಾವು, ಆಯ್ತಾ? ಆ ಫ್ಯಾಕ್ಟ್ಸ್ ತುಂಬ ಮಜವಾಗಿರುತ್ತೆ. ಅದು ಏನಂದರೆ, ಇದು ಕಂಟೆಸ್ಟೆಂಟ್ ಅಂದರೆ ನೋಡ್ಬೇಕಾದ್ರೆ ಕಂಟೆಸ್ಟೆಂಟ್ಸ್ಗಳು ಅಷ್ಟೇ ಅಲ್ಲ, ಆಡಿಯನ್ಸ್ ಕೂಡ ಇದನ್ನ ಆಡ್ತಾ ಇರ್ತಾರೆ. ಅದೇ ಈಗ ಇದೊಂದು ರಿಯಾಲಿಟಿ ಶೋನ ಒಂದು ಬ್ಯೂಟಿ. ಕುತ್ಕೊಂಡು ಅವರು ಗೆಸ್ ಮಾಡ್ತೇವೆ. ಹೆಂಗೆ ನಾವು ಕೋಟ್ಯಾಧಿಪತಿ ಬಂತು ಪುನೀತ್ ಅವ್ರದ್ದು, ಸುವರ್ಣದಲ್ಲೇ ಬರ್ತಿತ್ತು. ಸೊ ನಾವು ಕೂತ್ಕೊಂಡು ನೋಡಾಗ ಆಡಿಯನ್ಸ್ಗಳು ಆಡೋರು ಇದೇನಿರ್ತಿದೆ. ನಾವು ಮನೇಲಿ ಆಟಾಡ್ತಿದ್ವಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ಆಮೇಲೆ ಜಮಾನದಲ್ಲಿ ಒಂದು ತಟ್ ಅಂತ ಹೇಳಿ ಅಂತ ಒಂದು ಕಾರ್ಯಕ್ರಮ ಬರೋದು, ದೂರದರ್ಶನಲ್ಲಿ ಬರೋದು. ಸೊ ಆ ಕ್ವಿಜ್ ತಟ್ ಅಂತ ಹೇಳಿ ಅಂತ ಕ್ವಿಜ್ ಕಾರ್ಯಕ್ರಮ ಬರೋದು, ಅದರಲ್ಲಿ ಪಜಲ್ನ ಇದು ಮಾಡೋವಂಥದ್ದು, ಒಗಟು ಬಿಡಿಸೋವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಥರ ಇಲ್ಲಿ ಫ್ಯಾಕ್ಟ್ಸ್ಗಳು ಕೊಡ್ತಾ ಹೋಗ್ತೀವಿ ನಾವು. ಆ ಫ್ಯಾಕ್ಟ್ ಸರಿನಾ ತಪ್ಪ ಅಂತ ಆಡಿಯನ್ ಕುತ್ಕೊಂಡು ಆಡ್ತಿರ್ತಾನೆ ನೋಡ್ಕೊಂಡು. ಅದೊಂದು ಬೇಸಿಕಲಿ ಒಂದು ವಿಶೇಷತೆ. ಬೇರೆ ಯಾವುದೇ ರಿಯಾಲಿಟಿ ಶೋ ನೋಡಿದ್ರು ನೀವು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಿರ್ತಾರೆ. ಇಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ಅವನು ಇನ್ವಾಲ್ವ್ ಆಗಿ ನೋಡ್ತಾನೆ. ಸೊ ಅವನು ಗೆದ್ದಷ್ಟೇ ಖುಷಿ ಪಡ್ತಾನೆ. ಅದಷ್ಟೇ ಅಲ್ಲ, ಅವನು ಗೆಲ್ಲೋ ಅವಕಾಶ ಕೂಡ ಇರುತ್ತೆ. ಐಫೋನ್ ಗೆಲ್ಲೋವಂಥ ಅವಕಾಶ ಇರುತ್ತೆ ಅವನಿಗೆ. ನಮ್ಮ ಸ್ಟಾರ್ ವಾಹಿನಿಲಿ, ಸೊ ಐ ಮೀನ್ ಫೇಸ್ಬುಕ್ಕಲ್ಲಿ ನಾವು ಹಾಕ್ತಿರ್ತೀವಿ, ಇನ್ಸ್ಟಾಲ್ ಹಾಕ್ತಿರ್ತೀವಿ. ನಾವು ಟಿವಿಲೇ ಬರುತ್ತೆ, ಟಿವಿಲೇನೆ ನಾವು ಕ್ವಶನ್ಸ್ಗಳು ಕೇಳ್ತೀವಿ, ಫ್ಯಾಕ್ಟ್ಸ್ ಮನೆಯವ್ರಿಗೆ ಅಂತಲೇ ಕೇಳ್ತೀವಿ. ಸೊ ಅವ್ರು ನೋಡಿ ಅದನ್ನು ನಾವು ಕಮೆಂಟ್ಸ್ ಮಾಡಿ ಅಥವಾ ಅದಕ್ಕೆ ನಾವು ನಂಬರ್ಗೆ ಮಿಸ್ ಕಾಲೋ ಮೆಸೇಜೋ ಮಾಡೋದ್ರ ಮುಖಾಂತರ ಐಫೋನ್ ಸಹ ಅವ್ರು ಗೆಲ್ಬೋದು. ಸೊ ಇದೊಂದು ಯೂನಿಕ್ನೆಸ್ ಇದೆ. ಸೊ ಅಂದ್ರೆ ಬರೀ ಪಾರ್ಟಿಸಿಪೆಂಟ್ಸ್ ಮಾತ್ರ ಅಲ್ಲ, ಮನೇಲಿ ಕೂತ್ಕೊಂಡು ಟಿವಿ ನೋಡೋರು ಕೂಡ ಇಲ್ಲಿ ಗೆಲ್ಲುವಂತ ಚಾನ್ಸಸ್ ಇರುತ್ತೆ. ಹೌದು, ಹೇಳಿದ್ನಲ್ಲ, ಇಲ್ಲಿ ಕಂಟೆಸ್ಟೆಂಟ್ಸ್ಗೂ ಅಷ್ಟೇ, ಆಂಕರ್ಗೂ ಅಷ್ಟೇ, ಒಬ್ಬ ಟಿವಿ ನೋಡೋ ಆಡಿಯನ್ಗೂ ಅಷ್ಟೇ ಗಿಫ್ಟ್ಸು. ಅವಂತ ಎಲ್ಲಾ ಎಪಿಸೋಡ್ ಕೊಡಕ್ಕಾಗಲ್ಲ, ಫಸ್ಟ್ 2 ಎಪಿಸೋಡ್ ಕೊಡ್ತೀವಿ, ಆಯ್ತಾ? ಬಿಕಾಸ್ ಐಫೋನ್ ಅಲ್ವಾ, ಅದಕ್ಕೆ. ಸೊ ಜನರಿಗೂ ಗೆಲ್ಲುವಂತ ಅವಕಾಶ ಇರುತ್ತೆ, ಪಾರ್ಟಿಸಿಪೆಂಟ್ಸ್ ಮಾತ್ರ ಅಲ್ಲ. ನಾವು ಕ್ವೆಶನ್ಸ್ ಕೇಳ್ತೀವಿ ಟಿವಿ ನೋಡ್ತಾ ಇದ್ದಾಗ, ಅಂಡ್ ಅವ್ರು ಮಿಸ್ ಕಾಲ್ ಕೊಟ್ಟು ಅದು ಹೂ ಅಥವಾ ಸ್ಟಾರ್ ಸುವರ್ಣದಲ್ಲಿ ಏನು ಹೂ ಅಂತ್ಯ ಅಂತ ಬರುತ್ತೆ, ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಸೊ ಉತ್ತರ ಕೊಟ್ಟು ಸರಿಯಾಗಿ ಲಕ್ ಅನ್ನೋಂಥದ್ದು ಅವ್ರ ಜೊತೆ ಇದ್ರೆ ಐಫೋನ್ ಅವ್ರದ್ದಾಗುತ್ತೆ. ಇಷ್ಟು ಈಸಿ. ಹೂ ಅನ್ನಕ್ಕೊಂದು ನಂಬರ್ ಇರುತ್ತೆ, ಹೂ ಅನ್ನೋದಕ್ಕೊಂದು ನಂಬರ್ ಇರುತ್ತೆ. ಅದಕ್ಕೆ ಅವ್ರು ನೀವು ಗೆಲ್ಬೋದು, ಆದ್ರೆ ನಿಮಗ್ ಕೊಡಲ್ಲ, ಆಯ್ತಾ? ನೀವು ಅಂತ ಗೊತ್ತಾದ್ರೆ ನಿಮ್ಗೆ ಕೊಡಲ್ಲ. ನೀವು ಆಲ್ರೆಡಿ ಸಾಕಷ್ಟು ಹೃದಯಗಳನ್ನ ಗೆದ್ದು ಬಿಟ್ಟಿದ್ದೀರಾ, ಮಾತಲ್ಲೇ ಗೆದ್ದು ಬಿಟ್ಟಿದ್ದೀರಾ. ಐಫೋನ್ ಕೊಟ್ರೆ ಎಷ್ಟು ಜನ ಹುಡುಗಿರ್ನ ಗೆಲ್ಬೇಕಂತ. ಮದುವೆ ಆಗಿದೆ ಅವ್ರಿಗೆ, ಮದುವೆ ಆಗಿದೆ. ಅವ್ರ ಮಾತಲ್ಲೇ ಮದುವೆ ಮಾಡ್ಕೊಂತಾರೆ. ಹೃದಯ ಜಾಸ್ತಿ ಗೆಲ್ಲೋದು ಬೇಡ ಅಂತ ಪಾಪ.
ನೀವು ನನಗೆ ಹೀಗಂದ್ರೆ ಈಗ ನೆಕ್ಸ್ಟ್ ಲವ್ ಗುರು ಬರ್ತಾರೆ. ಅಯ್ಯೋ ಇಲ್ಲ, ಅವ್ರು ಮದುವೆ ಮಾಡಿಸೋರು ಬೇರೆ. ಸೊ ಇವಾಗ ಪ್ರತಿಯೊಂದು ರಿಯಾಲಿಟಿ ಶೋ ಅಂತ ಹೇಳಿದಾಗ ಒಂದು ಗ್ರ್ಯಾಂಡ್ ಓಪನಿಂಗ್ ಅಂತ ಇರುತ್ತೆ. ಸೊ ಫಸ್ಟ್ ಎಪಿಸೋಡ್ ಅಂತ ಹೇಳಿದಾಗ ಈಗ ನಾವು ವರ್ಕ್ ಮಾಡಿರೋರಿಗೆ ನಮಗೂ ಒಂದು ಟೆನ್ಷನ್ ಇರುತ್ತೆ. ಸೊ ಫಸ್ಟ್ ಎಪಿಸೋಡ್ ಬರ್ತಾ ಇದೆ, ಜನರಿಗೆ ಹೆಂಗೆ ತಗೋತಾರೆ ಇದನ್ನ ಅನ್ನೋ ಟೆನ್ಷನ್ ಇರುತ್ತೆ. ಅದ್ರ ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನಾವು ಈ ತರ ಶೂಟ್ ಮಾಡಿದೀವಿ, ತುಂಬಾ ಚೆನ್ನಾಗಿ ಬರುತ್ತೆ, ರೀಚ್ ಆಗುತ್ತೆ ಅಂತ. ಅಂಡ್ ಜನರಿಗೂ ಎಕ್ಸ್ಪೆಕ್ಟೇಷನ್, ಇವಾಗ ಪ್ರೋಮೋಸ್ ಬರ್ತಾ ಇರುತ್ತೆ, ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದು ಒಂಥರ ಯೂನಿಕ್ ಆಗಿರ್ಬೇಕು ಅಂತ ಜನರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಫಸ್ಟ್ ಎಪಿಸೋಡ್ ಅಂತ ಹೇಳಿದಾಗ ಅದು ಆಲ್ವೇಸ್ ಸ್ಪೆಷಲ್. ಹೌದು. ಸೊ ಫಸ್ಟ್ ಎಪಿಸೋಡ್ ಅಲ್ಲಿ ಅಂದ್ರೆ ಎಂಟೈರ್ ಒಂದು ಈಗ ಒಂದು ಟರ್ಮ್ ನ ಕನ್ಸಿಡರ್ ಮಾಡಿದಾಗ ಸಾಕಷ್ಟು ಎಪಿಸೋಡ್ಸ್ ಇರುತ್ತೆ. ಸೊ ಫಸ್ಟ್ ಎಪಿಸೋಡ್ ಅಂತ ಹೇಳಿದಾಗ ಅದು ಯಾವಾಗಲೂ ಸ್ಪೆಷಲ್. ಸೊ ಏನ್ ಯೂನಿಕ್ನೆಸ್ ಇದೆ ಫಸ್ಟ್ ಎಪಿಸೋಡ್? ಯೂನಿಕ್ನೆಸ್ ಎವ್ರಿ ಎಪಿಸೋಡ್ ಅಲ್ಲಿ ಇದೆ. ಬಟ್ ಫಸ್ಟ್ ಎಪಿಸೋಡ್ ಅಲ್ಲಿ ಏನ್ ಯೂನಿಕ್ನೆಸ್ ನಾವು ನೋಡ್ಬೋದು ಅಂತಂದ್ರೆ, ಒಂದು ಈ ಕಾನ್ಸೆಪ್ಟ್ ಇದೆ ಅಲ್ವಾ, ಈ ಶೋನಲ್ಲಿರುವಂಥ ಒಂದು ಕಾನ್ಸೆಪ್ಟು, ಅದು ನಾನು ಬಂದವ್ರ ರಿಯಾಕ್ಷನ್ ಮೇಲೆ ಹೇಳ್ತಾರ ಅಂಥದ್ದು. ನಮಗಾದ್ರೆ ಫಸ್ಟೇ ಗೊತ್ತಿರುತ್ತೆ ಹಿಂಗ್ ವಿಷಯ ಅಂತ. ಬಟ್ ಬಂದವ್ರಿಗೆ ಈ ಕಾನ್ಸೆಪ್ಟ್ ಕೇಳಿದಾಗ, ಹಿಂಗ ಈ ಫಸ್ಟ್ ರೌಂಡ್ ಹಿಂಗ, ಸೆಕೆಂಡ್ ರೌಂಡ್ ಹಿಂಗ, ಅವರು ದುಡ್ಡು ಗೆದ್ರು ಅನ್ಕೋತಾರೆ. ಬಟ್ ಅಲ್ಲೊಂದು ಟ್ವಿಸ್ಟ್ ಇರುತ್ತೆ. ಸೊ ಈ ಟ್ವಿಸ್ಟ್ಗಳು ಏನು ಅವ್ರಿಗೆ ಆ ವಿಷಯ ಗೊತ್ತಿಲ್ಲದೆ ಆಡಿದಾಗ ಆ ರಿಯಾಕ್ಷನ್ ಏನು ಅವ್ರ ಫೇಸಲ್ಲಿ ಬರುತ್ತೆ, ಆ ಎಕ್ಸ್ಪ್ರೆಷನ್ ಏನು ಬರುತ್ತೆ, ಅದು ಡೆಫಿನೆಟ್ಲಿ ನೋಡೋ ಅಂಥ ವೀಕ್ಷಕರಲ್ಲೂ ಬರುತ್ತೆ. ಬಿಕಾಸ್ ಅವ್ರು ಅಂದ್ಕೊಂಡಿರ್ತಾರೆ ಅಯ್ಯೋ ಗೆದ್ರು ಅಂತ. ಬಟ್ ಅಲ್ಲೊಂದು ಟ್ವಿಸ್ಟ್ ಇರುತ್ತೆ. ಸೊ ಹೆಂಗೆ ನೋಡ್ತಾ ಹೋಗ್ತೀರಾ, ನೀವು ಆಡ್ತಾ ಹೋಗ್ತೀರಾ. ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, ನಾನು ಕ್ಲಿಯರ್ಲಿ ಹೇಳಿದ್ರೆ ಆಮೇಲೆ ಆ ಮಜಾ ಹೊರಡೋಗ್ಬಿಡುತ್ತೆ ಫಸ್ಟ್ ಎಪಿಸೋಡಲ್ಲಿ. ಬಟ್ ಒಂದು ಹೇಳ್ಬೋದು, ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುತ್ತೆ. ಆ್ಯಂಡ್ ನೀವು ಯಾವೆಲ್ಲ ರಿಯಾಲಿಟಿ ಶೋಗಳು ನೋಡಿದ್ದೀರಾ, ಗೇಮ್ ಶೋಗಳು ನೋಡಿದ್ದೀರಾ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಜಾ ಇರುತ್ತೆ. ಇವಾಗ ಫಸ್ಟ್ ಎಪಿಸೋಡ್ ಹೆಂಗಿದೆ ಅಂತಂದರೆ, ನಾನು ಹೇಳ್ದೆ ಅಲ್ವಾ, ಇದೊಂದು ಬೇರೆನೇ ಥರದ ಒಂದು ಗೇಮ್ ಶೋ. ಆ್ಯಂಡ್ ಬಂದವರ ಮುಖದಲ್ಲಿ ಬಂದಂಥ ಎಕ್ಸ್ಪ್ರೆಷನ್ಸ್, ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಏನು ಟರ್ನ್ ಅಂತ, ನಾವು ಹೇಳಿರಲ್ಲ. ಬಿಕಾಸ್ ಅವರ ಇನ್ನೋಸೆಂಟ್ ಎಕ್ಸ್ಪ್ರೆಷನ್ಸ್ ಬರಲಿ ಅಂತ. ಅವ್ರೊಂದು ರೌಂಡ್ ಆದಾಗ ಗೆದ್ವಿ ಅಂತಾರೆ. ಬಟ್ ಅಲ್ಲೊಂದು ಟ್ವಿಸ್ಟ್ ಇರುತ್ತೆ. ಬಟ್ ಓವರ್ ಆಲ್ ಆಗಿ ಏನು ಹೇಳ್ಬೋದು ಅಂತಂದರೆ, ಮೊದಲ ಎಪಿಸೋಡ್ ಅಂತಲ್ಲ, ಇಡೀ ಸೀಸನಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ. ಬೇರೆ ಬೇರೆ ವಿಧವಾಗಿರುವಂಥ ಮಜಾ ಇರುತ್ತೆ. ಆ್ಯಂಡ್ 1 ಗಂಟೆ ಎಪಿಸೋಡ್ ನೋಡಿದವ್ರಿಗೆ ಅವ್ರು ಎಂಡಲ್ಲಿ ನಗ್ತಾರೆ, ಮಜಾ ಮಾಡ್ತಾರೆ, ಆ್ಯಂಡ್ ನಾಲೆಜ್ ಪಡ್ಕೋತಾರೆ, ಗಿಫ್ಟ್ ಪಡ್ಕೋತಾರೆ. ಒಂದು ಕಂಪ್ಲೀಟ್ ಫ್ಯಾಮಿಲಿ ಕೂತು ಎಂಜಾಯ್ ಮಾಡೋದಕ್ಕೆ ಏನು ಬೇಕು ನೋಡಿ, ಅಂತಹ ಮಜವಾಗಿರೋ ಅಂತಹ ಕಂಟೆಂಟ್ಗಳಿದೆ. ಇನ್ನೊಂದೇನು ಅಂತಂದರೆ, ಇವಾಗ ನಾವು ಹೇಳಿದ್ವಿ 3 ರೌಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ರೌಂಡು ಸ್ಟೇಟ್ಮೆಂಟ್ ರೌಂಡು, ನಾನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅರುಣ್ ಅವ್ರು ಹೇಳ್ತಾರೆ. ಬಟ್ ಅಲ್ಲೂ ಮಜಾ ಏನು ಅಂತಂದರೆ, ನಾವು ಕನ್ವಿನ್ಸ್ ಮಾಡಬೇಕು. ಬಟ್ ನಮಗೆ ಗೊತ್ತಿರಲ್ಲ ಅದರಲ್ಲಿ ಅದು ಸತ್ಯ ಯಾವುದು ಅಂತ ನಮಗೆ ಗೊತ್ತಿರಲ್ಲ. ಬಟ್ ಸ್ಟಿಲ್ ನಾವು ಕನ್ವಿನ್ಸ್ ಮಾಡಬೇಕು. ನಮ್ಮ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಚಾಲೆಂಜಿಂಗ್, ನಮಗೆ ಚಾಲೆಂಜಿಂಗ್ ಅದು. ಆ್ಯಂಡ್ ತುಂಬ ಒಂದೊಂದು ಯೂನಿಕ್ನೆಸ್ ಈ ಫಸ್ಟ್ ಎಪಿಸೋಡ್ದು ಅಂತಂದರೆ, ನನಗೆ ಒಂದು ವಿಚಾರ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಈ ಶೋನ ಫಾರ್ಮ್ಯಾಟ್ ಅಂದರೆ 3 ಜನ ಗೆಸ್ಟ್ ಅಷ್ಟೇ ಬರೋದು. ಆದರೆ ಈ ಫಸ್ಟ್ ಎಪಿಸೋಡಲ್ಲಿ 4 ಜನ ಗೆಸ್ಟ್ ಇದ್ದಾರೆ. ಅದೇ ಟ್ವಿಸ್ಟು. ಅದು ಹೇಗೆ, ಅದು ಯಾರು 4ನೇವರು ಅಂತ ನೋಡಿ ನಿಮ್ಗೆ ಗೊತ್ತಾಗ. ಅದು ಹೆಂಗೆ ಅಂದರೆ, ನನಗೆ ಗೊತ್ತಾಗಿದೆ, ನಿಮ್ಗೆ ಗೊತ್ತಿದೆ ಅಲ್ಲ. 3 ಜನ ನಾವು ಬಾಯ್ಬಿಟ್ಟು ಹೇಳಿದೀವಿ. ಬಟ್ ದೇರ್ ಇಸ್ ಅ 4th ಪರ್ಸನ್, 4th ಸೆಲೆಬ್ರಿಟಿ ಗೆಸ್ಟ್. ನನಗೆ ಲೈಟಾಗಿ ಕ್ಲೂ ಕೊಟ್ಟಿದ್ರು. ಅರುಣ್ ಗೊತ್ತೇ ಇರಲಿಲ್ಲ. ಅರುಣ್ ಮತ್ತೆ ಹುಡುಕ್ತಿ ಎಲ್ಲಿದ್ದಾರೆ ಅಂತ. ಬಟ್ ಅದು ಶೋ ನೋಡೋರ್ಗೆ ಆ ಮಜಾ ಇರುತ್ತೆ. ಎಕ್ಸಾಕ್ಟ್ಲಿ ಆ ಥರ ಒಂದು ಟ್ವಿಸ್ಟು. ಈ ಥರ ಆಮೇಲೆ ಇದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ತ್ರಿಶೂಲ್ ಅವರೇ. ಪ್ರತಿ ಎಪಿಸೋಡು ಏನಾದ್ರು ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸು ಹೋಗ್ತಿರುತ್ತೆ. ಯಾಕಂದರೆ ಇದೊಂದು ಫಾರ್ಮ್ಯಾಟ್ ಅಲ್ಲ, ಇದು ಫಾರ್ಮ್ಯಾಟ್ ಅಲ್ಲದ ಒಂದು ಫಾರ್ಮ್ಯಾಟ್. ಇದು ಅದೇ ಯೂನಿಕ್ನೆಸ್. ಫಾರ್ಮ್ಯಾಟ್ ಅಲ್ಲದೇ ಇರೋ ಒಂದು ಫಾರ್ಮ್ಯಾಟ್, ಅದೇ ಇದ್ರ ಫಾರ್ಮ್ಯಾಟ್. ಹೌದು ನನ್ನ ಬೇಸಿಕ್ ಫಾರ್ಮ್ಯಾಟ್ ರೌಂಡ್ಸ್ 3 ಅಷ್ಟೇ. 3 ಸೆಲೆಬ್ರಿಟಿ ಅನ್ನೋದು ಅಷ್ಟು ಬಿಟ್ಟರೆ 2 ಮೇಲ್ ಆ್ಯಂಕರ್ಸ್, ಇದು ಫಾರ್ಮ್ಯಾಟ್ ಬಿಟ್ಟರೆ ಅಲ್ಲಿ ಬರೋ ಫ್ಯಾಕ್ಟ್ಸ್ ಇರ್ಬೋದು, ಅಲ್ಲಿ ಆಗೋ ಟ್ವಿಸ್ಟ್ಗಳಿರ್ಬೋದು. ಯಾಕಂದರೆ ಒಂದೊಂದು ಸೆಲೆಬ್ರಿಟಿನೂ ಅವರ ಒಂದು ತಲೆ ಉಪಯೋಗಿಸಿನೇ ಆಡ್ಬೇಕು ಇದನ್ನು. ಅವರೊಂದು ವಿಶ್ವಾಸ ಪ್ಯೂರ್ಲಿ ಅಟ್ರ ಲಕ್. ಕೊನೆಯಲ್ಲಿದು ಲಕ್ ನಾವು ಹೆಂಗೆ ಪ್ರಿಡಿಕ್ಟ್ ಮಾಡೋಣ? ನೀವು ಬಂದಾಗ ನೀವು ತುಂಬ ಲಕ್ಕಿ ಇರ್ಬೋದು, 6 ಲಕ್ಷ ಗೆದ್ಕೊಂಡು ಹೋಗ್ಬೋದು. ಅವತ್ತಿನ ದಿನ ಲಕ್ಕೇ ಇಲ್ಲೇ ನೀವು ಸೋತೋಗ್ಬೋದು, ಇನ್ನೊಂದು ದಿನ ಇನ್ನೊಬ್ರು ಬಂದು. ಸೊ ಈ ಲಕ್ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಅಂದಮೇಲೆ ಇಟ್ ಈಸ್ ಯೂನಿಕ್ ಎವ್ರಿ ಡೇ. ಬಟ್ ನೀವು ಇಲ್ಲಿ ಸ್ಟಾರ್ ಸುವರ್ಣ ಹೂ ಅಂತೀಯ ಅಲ್ಲಿ ಲಕ್ ಟೆಸ್ಟ್ ಮಾಡ್ಬೋದು. ಐಫೋನ್ ಸಿಗ್ಲೂಬಹುದು. ಇಲ್ಲ, ಅದು ಅವನ ಫನ್ನಿಯರ್ ನೋಟ್. ಬಟ್ ಅವ್ನು 50% ನನಗೆ ಕೊಡೋದಾದ್ರೆ ನೋಡೋಣ, ಏನೋ ಮಾಡ್ಕೊಳ್ಳೋಣ. ಈ ತರ ಸಾಕಷ್ಟು ವ್ಯವಹಾರಗಳು ಎಲ್ಲ ನಡೆಸೋರಲ್ಲ ಶೋ ಅಲ್ಲಿ. ನೋಡಿ, ಎಪಿಸೋಡ್ಗಳು ನೋಡ್ಬೇಕು. ಬಟ್ ಯಾವ್ದು ವರ್ಕ್ ಆಗಿಲ್ಲ. ಶೇರಿಂಗ್ ಅಂಡ್ ಕೇರಿಂಗ್ ನಡೆಯುತ್ತೆ ರೂಪಿಗೆ. ಸೊ ಇವಾಗ ರೂಪೇಶ್, ಲೈಕ್ ಈಗ ನಿಮ್ಮನ್ನ ಕೇಳೋದಾದ್ರೆ, ಇವಾಗ ಸೊ ನೀವು ಆರ್ಜೆ ಆಗಿದ್ರಿ. ಆರ್ಜೆ ಆದ್ಮೇಲೆ ಈಗ ಮತ್ತೆ ಸ್ಪೋರ್ಟ್ಸ್
ನಿರೂಪಣೆ. ಹೌದು. ಸೊ ಮತ್ತೆ ಈಗ ಬ್ಯಾಕ್ ಟು ರಿಯಾಲಿಟಿ ಶೋ. ಸೊ ಈ ಒಂದು ಹೂ ಅಂತ್ಯ ಸೊ ಹೌ ಯುನಿಕ್ ಇಟ್ ವಾಸ್? ಡಿಫ್ರೆನ್ಸ್ ಅಂದ್ರೆ ನಾನು ನಮ್ಮ ಊರಲ್ಲಿ ನಾನು ಯಾವೆಲ್ಲ ಅಂದ್ರೆ ಚಾನೆಲ್ಗಳಲ್ಲಿ ಶೋ ಮಾಡ್ತಾ ಇದ್ದೆ, ಸ್ಟೇಜ್ ಶೋಸ್ ಮಾಡ್ತಾ ಇದ್ದೆ, RJ ಆಗಿ 10 ವರ್ಷ ಕೆಲಸ ಮಾಡಿದ್ದೆ, ಆ್ಯಂಡ್ ಈಗ ಸ್ಪೋರ್ಟ್ಸ್ ಆ್ಯಂಕರ್ ಕೂಡ ಆಗಿದ್ದೆ. ಬಟ್ ಕನ್ನಡದಲ್ಲಿ ನಾನು ಈ ಸ್ಯಾಟಲೈಟ್ ಚಾನಲಲ್ಲಿ ಯಾವುದು ಹೋಸ್ಟ್ ಮಾಡಿಲ್ಲ, ಗೆಸ್ಟ್ಗಳಾಗಿ ಹೋಗಿದ್ದೆ ಅಷ್ಟೇ, ಹೋಸ್ಟ್ ಮಾಡಿಲ್ಲ. ಸೊ ನಾನು ಅಂದ್ಕೋತಾ ಇದ್ದೆ ಒಂದು ಹೋಸ್ಟ್ ಮಾಡಿದಾಗ ನನಗೆ ಗೊತ್ತು ನಾನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಒಂದು ಒಳ್ಳೆ ಶೋ ಮಾಡಬೇಕು ಅನ್ನೋಂಥ ಆಸೆ ಇದೆ ನನಗೆ. ಆ್ಯಂಡ್ ಮಾಡಿದಾಗ ಒಂದು ನನಗೂ ಮಜಾ ಸಿಗೋವಂಥ ಶೋ ಆದರೆ ನಾನು ಡೆಲಿವರ್ ಮಾಡ್ಬೋದು. ಯೂಶ್ವಲಿ ಹೆಂಗಿರುತ್ತೆ ಅಂದರೆ ಯಾವುದೋ ಒಂದು ಸಿಂಗಿಂಗ್ ರಿಯಾಲಿಟಿ ಶೋ ಅಥವಾ ಡ್ಯಾನ್ಸ್ ರಿಯಾಲಿಟಿ ಶೋ, ಅಲ್ಲಿ ಆ್ಯಂಕರ್ಗಳು ಅವ್ರದ್ದೊಂದು ಪರ್ಟಿಕ್ಯುಲರ್ ಜಾಬ್ ಇರುತ್ತೆ, ಇಂಟ್ರೊಡ್ಯೂಸ್ ಮಾಡೋದು ಅಥವಾ ಅದಕ್ಕೆ ಲೀಡ್ ಕೊಡೋದು, ಅಷ್ಟೇ ಕೆಲಸಗಳಿರುತ್ತೆ. ಬಟ್ ಈ ಶೋ ಹೆಂಗೆ ಸಿಕ್ಕಿದೆ ಅಂತಂದರೆ ಇಲ್ಲಿ ನೋಡಿದಾಗ ಆ್ಯಂಕರ್ಸಾ ಇಲ್ಲ ನಾವು ಕಂಟೆಸ್ಟೆಂಟ್ಸಾ ಈ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಆ್ಯಂಕರ್ಗಳಿಗೆ ಸಿಗೋವಂಥ ಮಜಾನೂ ಸಿಗುತ್ತೆ, ಅಟ್ ದ ಸೇಮ್ ಟೈಮ್ ಏನು ಕಂಟೆಸ್ಟೆಂಟ್ಗಳು ಬರ್ತಾರೆ ಆ ಮಜಾನೂ ಸಿಗುತ್ತೆ. ಅರುಣ್ ಅವ್ರು ಆವಾಗಲೇ ಹೇಳಿದ್ರಲ್ವಾ, ಸೊ ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದೀವಿ, ನಮ್ಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತು ನನ್ನ ಮೊದಲ ಒಂದು ರಿಯಾಲಿಟಿ ಶೋ ಕನ್ನಡದಲ್ಲಿ ಶುರು ಮಾಡಿದಾಗ ದಿಸ್ ಇಸ್ ದ ಪರ್ಫೆಕ್ಟ್ ಒನ್ ಅಂತ. ಸೊ ನಾನು ಸ್ಟಾರ್ ಸುವರ್ಣಗೆ ತುಂಬ ಆಭಾರಿಯಾಗಿದ್ದೀನಿ ನನಗೆ ಇಂಥ ಒಂದು ಶೋ ಕೊಟ್ಟಿದ್ದಕ್ಕೆ. ಅದ್ರ ಜೊತೆಗೆ ಅರುಣ್ ಅವರ ಜೊತೆಗೆ ಸಿಕ್ಕಿದೆ, ಅದೇನು ಖುಷಿಯ ವಿಚಾರ. ನಾವು ಅರುಣ್ ಅವ್ರನ್ನ ಸಾಕಷ್ಟು ವರ್ಷಗಳಿಂದ ಕಿರುತೆರೆಯಲ್ಲಿ ನೋಡ್ತಾ ಇದ್ದೀವಿ. ಹೌದು, ನಾನು ಚಿಕ್ಕಂದ್ರೆ ನಾನು ಸಣ್ಣವನಿರ್ಬೇಕಾದ್ರೆ ನೋಡ್ತಾ ಇದ್ದೆ ಅವರು. ಮರ್ಯಾದೆ ಹೆಂಗೆ ರೂಪಿದ ಅರ್ಥ ಆಯ್ತು. ಗೊತ್ತಾ, ನಾನು ಚಿಕ್ಕವನಿರ್ಬೇಕಾದ್ರೆ ರಾತ್ರಿ ಇವ್ರು ಸೀರಿಯಲ್ ನೋಡೇ ಮಲ್ಕೊ. ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದೀವಿ ಅರ್ಥ ಆಯ್ತಲ್ವಾ? ಸೊ ಈ ಒಂದು ನಿರೂಪಣೆ ಅಂತ ಬಂದಾಗ ಈಗ ಸ್ಟಾರ್ ಸುವರ್ಣದವರು ನಿಮ್ಮನ್ನ ಫಸ್ಟ್ ಹೇಗೆ ಅಂದ್ರೆ ನಿಮ್ಮನ್ನ ಹೆಂಗೆ ಈ ಹೂ ಅಂತ್ಯ ಹುಡ್ಕೊಂಬಂತು? ಸೊ ಅವಾಗ ನಿಮ್ ತಲೆಯಲ್ಲಿ ಏನ್ ನೋಡ್ತು, ಹೇಗೆ ಒಪ್ಕೊಂಡ್ರಿ? ಓಕೆ, ತ್ರಿಶೂಲರ ನನಗೆ ಸಾಕಷ್ಟು ಚಾನಲ್ಗಳಲ್ಲೂ ಸಹ ನಾನು ಕೆಲಸ ಮಾಡಿದ್ದೀನಿ. ಆದರೆ ಸ್ಟಾರ್ ಸುವರ್ಣ ನನಗೆ ಒಂಥರ ಮದರ್ ಚಾನೆಲ್ಲು. ಬೇರೆ ನಂಗೆ ಅದರ್ ಚಾನಲ್ಗಳು ಇರ್ಬೋದು, ಸ್ಟಾರ್ ಸುವರ್ಣ ನನಗೆ ಮದರ್ ಚಾನಲ್ಲು. ಯಾಕಂದ್ರೆ ನನ್ನ ಫಸ್ಟ್ ಆನ್ ಸ್ಕ್ರೀನ್ ಅಪಿಯರೆನ್ಸ್ ಆಸ್ ಅ ಆರ್ಟಿಸ್ಟ್ ಆಗಿ ನಾನು ಬಂದಿದ್ದು ಪಡವರಳ್ಳಿ ಪಡ್ಡೆಗಳು ಅಂತ ಫಸ್ಟ್ ಸೀರಿಯಲ್ಲು ಸ್ಟಾರ್ ಸುವರ್ಣದಲ್ಲೇ. ಹೌದು, ಅವಾಗ ಏಷ್ಯಾನೆಟ್ ಸುವರ್ಣ ಇತ್ತು, ಇವಾಗ ಸ್ಟಾರ್ ಸುವರ್ಣ ಆಗಿದೆ. ಅದರಲ್ಲಿ ನಾನು ಅವಾಗ ಫಸ್ಟ್ ಕಾಣಿಸ್ಕೊಂಡಿದ್ದು. ಅದಾದಮೇಲೆ ಫಿಲ್ಮ್ ಫೇರ್ ಅವಾರ್ಡ್ಸ್ಗಳಿಗೆ ನನ್ನ ಆ್ಯಂಕರ್ ಆಗಿ ನಾನು ಫಸ್ಟು ಪೋರ್ಟ್ರೇ ಮಾಡಿದ್ದು ಸ್ಟಾರ್ ಸುವರ್ಣ. ಸೊ ಹಾಗಾಗಿ ಆಮೇಲೆ ರಿಯಾಲಿಟಿ ಶೋ ಒಂದು ಕಂಟೆಸ್ಟೆಂಟ್ ಆಗಿ ಬಂದೆ, ಸೂಪರ್ ಜೋಡಿ ಅಂದ್ಬಿಟ್ಟು ಅಂತ. ಸೊ ಅದು ಕೂಡ ನಂಗೆ ಸ್ಟಾರ್ ಸುವರ್ಣ. ಸೊ ಸಾಕಷ್ಟು ಇವೆಂಟ್ಸ್ಗಳು ಎಲ್ಲ ನನಗೆ ಆ್ಯಂಕರಿಂಗಲ್ಲಿ ಒಂದು ಹೊಸ ತಿರುವು ಕೊಟ್ಟಿದ್ದು ನನಗೆ ಸ್ಟಾರ್ ಸುವರ್ಣನೇ. ಸೊ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿತ್ತು, ಪ್ರಾಮಿಸಿಂಗ್ ಅನಿಸಿದ್ದೆ ನಾನು ಅವ್ರಿಗೆ, ಇಲ್ಲ ಈತನಲ್ಲಿ ಏನೋ ಇದೆ ನಾವು ಮಾಡಬೇಕು ಅಂತ. ಯಾಕಂದರೆ ರೆಕಗ್ನಿಷನ್ನು, ಐಡೆಂಟಿಫಿಕೇಷನ್, ನಮ್ಮ ಕಲೆನ ಗುರ್ತಿಸೋದು ಕೂಡ ಒಂದು ದೊಡ್ಡ ಕಲೆ. ಇನ್ನೊಬ್ಬರ ಕಲೆನ ಗುರ್ತಿಸಿ ಅದನ್ನು ಔಟ್ಪುಟ್ ತೆಗೆಸಿ ಹೊರಗಡೆ ಇಡೋವಂಥ ಒಂದು ಕೆಲಸ ಸ್ಟಾರ್ ಸುವರ್ಣ ವಾಹಿನಿ ಮಾಡಿದ್ದು. ಸೊ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಈತನ ಕೈಲಿ ಮಾಡ್ಬೋದು ಅಂತ. ಅವ್ರಿಗೊಂದು ಪಕ್ಕ ಈ ಶೋಗೆ ಒಂದು ತರಲೆ ಎಕ್ಸ್ಕ್ಲೂಸಿವ್ ಆಗಿ ಬೇಜನ್ ಕಾಲೆಳೆಯುವಂಥದ್ದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅದರದೇ ಲೆವೆಲ್ ಆಫ್ ಒಂದು ಎನರ್ಜಿ ಇದೆ ರೂಪೇಶ್ಗೆ. ಆಮೇಲೆ ಒಂದು ಕ್ಯೂಟ್ನೆಸ್ಸು, ಸ್ಮೈಲ್ಗೆ ಬಿದ್ದೋಗುವಂಥ ವಿಚಾರಗಳು ಸುಮಾರಿದೆ, ಆಯಿತಾ. ಸೊ ಎರಡೂ ಇಟ್ಕೊಂಡು ಆಮೇಲೆ ಹೀಸ್ ಟೂ ಫ್ಯಾಮಿಲಿಯರ್, ಹೀಸ್ ಟೂ ಪಾಪ್ಯುಲರ್, ನನಗಿಂತನೂ ಸಾಕಷ್ಟು ಪಾಪ್ಯುಲರ್ ಆಗಿದ್ದಾರೆ. ಸೊ ಎಲ್ಲವೂ ಒಂಥರ ಆ್ಯಡ್ ಆನ್ ಆಗಿ ಎಲ್ಲ ತುಂಬ ಸಮತೋಲನದಲ್ಲಿ ಇರಬೇಕು. ತುಂಬ ಒಬ್ಬನೇ ಎಲ್ಲನೂ ಆಗಿರಬಾರ್ದು, ಎಲ್ಲವೂ ಬ್ಯಾಲೆನ್ಸ್ ಆಗಿರಬೇಕು ಅಂತ ನಾವಿಬ್ಬರನ್ನೂ ಆಯ್ಕೆ ಮಾಡುವಂಥದ್ದು. ಸೊ ತುಂಬಾ ಖುಷಿ ಇದೆ ನನಗೆ ವಿಚಾರದಲ್ಲಿ. ಸೊ ಜೋಡೆತ್ತುಗಳು ತುಂಬ ಜಾಸ್ತಿ ಹೊಗಳ್ಬಿಟ್ರು ನನ್ನನ್ನು, ಥ್ಯಾಂಕ್ ಯು. ಸೊ ಫೈನಲ್ ಇವಾಗ ರೇಡಿಯೋ ಸಿಟಿ ಕೇಳಿಸ್ಕೊತಾ ಇರೋರಿಗೆ ಏನು ಹೇಳ್ತೀರಾ? ರೇಡಿಯೋ ಸಿಟಿ ಕೇಳಿಸ್ಕೊಂತಿರೋರಿಗೆ ತುಂಬಾ ಜನ ಕೇಳಿಸ್ಕೊತಾ ಇದ್ದಾರೆ ಇವಾಗ. ಹೌದು, ಖಂಡಿತ ಕೇಳಿಸ್ಕೊಂಡು. ಏನಕ್ಕೆ ಅಂತಂದ್ರೆ ತ್ರಿಶೂಲ್ ಇದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದವರು. ಅದಕ್ಕೆ ಅಲ್ವ ತ್ರಿಶೂಲ್ ಇದ್ದಾರೆ ಅಂತಾನೆ ನಾವು ಈ ಟೈಮ್ ಬ್ಯಾಂಡ್ ಬರೋಕೆ ಒಪ್ಕೊಂಡಿದ್ದು. ನಾವು ಕೇಳಿದ್ವಿ ತ್ರಿಶೂಲ್ ಆದ್ರೆ ನಾವು ಬರ್ತೀವಿ. ಹೌದು ಹೊಗಳಿ ಹೊನ್ನನ ಶೂಲಕ್ಕೆ ಏರಿಸಿದ್ರು ಅಂತ ತ್ರಿಶೂಲ್ನ ಹೊಗಳ್ತಾ ಇದೀವಿ ಈ ಮಟ್ಟಿಗೆ ನಾವು. ಸೊ ಹಾಗೆ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ತಪ್ಪದೇ ನಮ್ಮ ಶೋ ನೋಡಿ ಅಂತಲೇ ಹೇಳ್ತೀವಿ, ಆಯ್ತು. ಅದಕ್ಕೆ ಪ್ರಮೋಷನಿಗೆ ಬಂದಿದ್ದೀವಿ. ನಮ್ಮ ಪರ್ಪಸ್ ಸರ್ವ್ ಆಗಬೇಕಾಗಿರೋದು ನೀವೆಲ್ಲ ಶೋ ನೋಡಬೇಕು, ಮಜಾ ಮಾಡಬೇಕು ಅಂತ. ಯಾಕಂದರೆ ಯಾವುದೋ ಒಂದು ಏನೋ ಒಂದು ಡಮ್ಮಿ ಒಂದು ಇದನ್ನು ಪುಷ್ ಮಾಡಬೇಕು ಅನ್ನೋದಲ್ಲ. ತುಂಬ ಚೆನ್ನಾಗಿದೆ ಶೋ, ಎಂಜಾಯ್ ಮಾಡ್ತೀರಾ, ಪೈಸಾ ವಸೂಲ್ ಅಂತಾರಲ್ಲ ಆ ಥರ ನಿಮ್ಮ ಟೈಮು ಖಂಡಿತವಾಗ್ಲೂ ಅಲ್ಲಿ ವಸೂಲಾಗತ್ತೆ. ಅವ್ರು ಏನೇ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ಅದಷ್ಟು ವರ್ತ್ ಇರುತ್ತೆ. ಸೊ ದಯವಿಟ್ಟು ನಾಳೆ 7 ಗಂಟೆಗೆ ಪ್ರತಿ ಭಾನುವಾರ 7 ಗಂಟೆಗೆ
ಸ್ಟಾರ್ ಸುವರ್ಣ ವಾಹಿನಿಲಿ ಹೂ ಅಂತ್ಯ ನೋಡಿ ಅಂತ ಕೇಳ್ಕೊಂತೀನಿ. ಓಕೆ, ಈಗ ರೂಪೇಶ್ ಅವ್ರ ಅದೊಂದು ಯುನಿಕ್ ಸ್ಟೈಲ್ ಇದೆ ಎಲ್ಲರನ್ನು ಕೇಳ್ಕೊಳ್ಳೋದು. ಮಾತಾ ಅಣ್ಣನಗ್ಲಿಗೆ, ಅಕ್ಕನಗ್ಲಿಗೆ, ಅಮ್ಮನಗ್ಲಿಗೆ, ಆಂಟಿನಗ್ಲಿಗೆ, ಅಂಕಲ್ನಗ್ಲಿಗೆ, ಅಜ್ಜನಗ್ಲಿಗೆ, ದೊಡ್ಡಪ್ಪನಗ್ಲಿಗೆ, ಚಿಕ್ಕಪ್ಪನಗ್ಲಿಗೆ, ಮಲ್ಲಾಗ್ಲಿಗೆ, ಎಲ್ಲಿಯಾಗ್ಲಿಗೆ, ಎಲ್ಲದಾಗ್ಲಿಗೆ, ಬರಿದಲ್ಲಾಗ್ಲಿಗೆ, ಮಾತಾಡಗ್ಲ ನಮಸ್ಕಾರ. ಫಸ್ಟ್ ಟೈಮ್ ಇದು ನಾನು ಸಿನಿಮಾ ಪ್ರಮೋಷನ್ಗೆಲ್ಲ ಬಂದಿದ್ದೆ. ಫಸ್ಟ್ ಟೈಮ್ ಒಂದು ಶೋ ಪ್ರಮೋಷನ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಬರ್ತಾ ಇದ್ದೀನಿ. ಬಿಕಾಸ್ ನಾವು ಆ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದೀವಿ, ನೀವು ಆ ಎಕ್ಸ್ಪೀರಿಯನ್ಸ್ ಅನ್ನ ಪಡಿತೀರಾ ಅಷ್ಟೇ. ಎಸ್, ಇದನ್ನ ಕೇಳಿಸ್ಕೊಂಡು ಏನಂತೀರಾ? ಹೂ ಅಂತೀರಾ ಹೂ ಅಂತ ಇದಾರೆ. ಥ್ಯಾಂಕ್ ಯು. ಸೊ ಇವಾಗ ಸ್ಟಾರ್ ಸುವರ್ಣದಲ್ಲಿ ಹೂ ಅಂತೀಯ ನಡೀತಾ ಇರೋದ್ರಿಂದ ಸೊ ಇಬ್ರು ಆಂಕರ್ಸ್ ಗೆ ನಾನು ಆಟ ಆಡಿಸ್ತಾ ಇದ್ದೀನಿ. ಒಂದಷ್ಟು ಪ್ರಶ್ನೆಗಳಿದಾವೆ. ಸೊ ನೀವು ಇದಕ್ಕೆ ಹೂ ಅಂತೀರಾ ನಿಮಗೆ ಅಷ್ಟೇ ಹೇಳಬೇಕು, ಅಷ್ಟೇ, ಕ್ಲಾರಿಟಿ ಕೊಡಂಗಿಲ್ಲ. ಅಷ್ಟೇ ಹೇಳ್ಬೇಕು. ಸೊ ಇದು ಹೆಂಗೆ ಅಂತ ಹೇಳಿದ್ರೆ ಸಂದರ್ಭ ಸ್ವಾರಸ್ಯ ಸಹಿತ ವಿವರಿಸಿ. ಶಾಲೆ ಹೇಳ್ತಾ ಇದ್ರೆ ಸಂದರ್ಭ ಸಹಿತ ಬರೆಯಿರಿ ಅಂತ. ಓಕೆ, ಸೊ ಫಸ್ಟ್ ಯಾರು ತಗೋತೀರಾ? ಫಸ್ಟ್ ಯಾರು ಆನ್ಸರ್ ಮಾಡ್ತೀರಾ? ಫಸ್ಟ್ ಅರುಣ್. ಎ ಫಾರ್ ಅರುಣ. ಆರ್ ಲೇಟ್ ಬರುತ್ತೆ. ಓಕೆ, ಸೊ ಅರುಣ್ ಅವರೇ, ನಾನು ಇಲ್ಲಿವರೆಗೆ ಬೇಕು ಅಂತ ಸುಳ್ಳು ಹೇಳಿಲ್ಲ. ಹೂ ಅಂತೀರಾ ಹ್ಞೂ ಅಂತೀನಿ. ಸುಳ್ಳು ಹೇಳಿದ್ದೀನಿ. ಹೇಳಿದ್ದೀನಿ. ಬೇಕು ಅಂತನಾ? ಬೇಕು ಅಂತಾನೆ ಸುಳ್ಳು ಹೇಳಿಲ್ಲ. ಏನಾರು ಅಂದ್ರೆ ತಪ್ಪಿ ಸುಳ್ಳು ಹೇಳಿದ್ದೀನಿ, ಬೇಕು ಅಂತ ಎಲ್ಲೂ ಸುಳ್ಳು ಹೇಳಿಲ್ಲ. ಖಂಡಿತ ಹೇಳಿದ್ದೀನಿ. ಬೇಕು ಸುಳ್ಳು ಹೇಳೋದೇ ಬೇಕು ಅಂತ ಅಲ್ವಾ? ತಪ್ಪು ಸುಳ್ಳು ಅಂತ ಯಾರು ಹೇಳ್ತಾರೆ? ತಪ್ಪಿ ಸುಳ್ಳು ಯಾರು ಮಾತಾಡಲ್ಲ. ಗೊತ್ತಿದ್ದೆ, ತುಂಬ ಕಾನ್ಷಿಯಸ್ ಅಲ್ಲಿದ್ದೆ ಸುಳ್ಳು ಹೇಳೋದು. ನಾವು ಇಷ್ಟೊಂದು ಡಿಸ್ಕಸ್ ಕೂಡ ಮಾಡ್ತಾ ಇದ್ವಿ. ಸುಳ್ಳು ಬೇಕು ಅಂತ ಸುಳ್ಳು ಹೇಳಿದ್ದೀರಾ? ನಾನಿಲ್ಲ ಅಂತಂದ್ರೆ ಜನ ಇವಾಗ ಶೋನೇ ನೋಡಲ್ಲ ಅಂತಾರೆ. ಇಲ್ಲ, ಡೆಫಿನೆಟ್ಲಿ ಸುಳ್ಳು ಹೇಳಿದೀನಿ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಗೊತ್ತಿದ್ದು ಹೇಳ್ತೀವಿ, ಗೊತ್ತಿದ್ದು ಯಾವುದೋ ಒಂದು ಒಳ್ಳೆ ರಿಸಲ್ಟ್ಗೋಸ್ಕರ ಸುಳ್ಳು ಹೇಳಬೇಕಾಗುತ್ತೆ ಕೆಲವೊಂದು ಪರಿಸ್ಥಿತಿನಲ್ಲಿ. ಆಮೇಲೆ ಮಾನವ ಸಹಜ ಗುಣ, ಅದು ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಪ್ರೊಡ್ಯೂಸರ್ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕಳಿಸಿದ್ದಾರೆ, ಆನ್ಸರ್ ಮಾಡ್ತೀರಾ? ರೂಪೇಶ್ ಅವರ, ಅರುಣ್ ಅವರ? ಎಲ್ಲಿ ಸತಿ ರೂಪಿನ? ತುಂಬಾ ಚೆನ್ನಾಗಿದೆ. ನಾನು ಸ್ಕ್ರಿಪ್ಟ್ ಗಿಂತ ಪೇಮೆಂಟ್ ನೇ ಮೊದಲು ನೋಡೋದು. ಅಯ್ಯೋ, ಆ ಪ್ರಶ್ನೆಗೆ ನಾನು ಹೇಳ್ಬೇಕಿತ್ತು ಮೊದಲು. ಸ್ಕ್ರಿಪ್ಟ್ ಗಿಂತ ಅಂದ್ರೆ ಯಾವ ಸಿನಿಮಾ ವಿಷಯಕ್ಕ, ಶೋ ವಿಷಯಕ್ಕೆ? ಅವ್ರು ಹಿಂಗೆ ಕಳ್ಸಿದ್ದಾರೆ, ನಾನು ಸ್ಕ್ರಿಪ್ಟ್ ಗಿಂತ ಪೇಮೆಂಟ್ ನೇ ಮೊದಲು ನೋಡೋದು. ಇಲ್ಲ, ಟು ಬಿ ಆನೆಸ್ಟ್, ಆನ್ ಅ ಸೀರಿಯಸ್ ನೋಟ್, ಎಷ್ಟು ಜನ ನಂಬ್ತಾರೆ ಗೊತ್ತಿಲ್ಲ, ನಾನು ಸ್ಕ್ರಿಪ್ಟೇ ಫಸ್ಟ್ ನೋಡೋದು. ಬಿಕಾಸ್ ನಾನು ಹಿಂದೆ ನನ್ನ ಸಿನಿಮಾಗಳು ಅಂತ ಬಂದಾಗ ಸ್ಟಾರ್ಟಿಂಗ್ ಮಾಡಿದ ಸಿನಿಮಾಗಳು ಕರೆಕ್ಟಾಗಿ ಪೇಮೆಂಟ್ ಸಿಗ್ತಾನೆ ಇರಲಿಲ್ಲ. ಸೊ ಅಲ್ಲೂ ಸ್ಕ್ರಿಪ್ಟ್ ಮ್ಯಾಟರ್ ಆಗಿತ್ತು ನನಗೆ. ಆ್ಯಂಡ್ ಈಗಲೂ ಕೆಲವು ಎಕ್ಸಾಂಪಲ್ ಕೊಡ್ಬೋದು. ಸಿನಿಮಾ ಸ್ಕ್ರಿಪ್ಟ್ ಅಂತಾನೆ ನೋಡಿ ಪೇಮೆಂಟ್ ಫಿಕ್ಸ್ ಮಾಡ್ತೀವಿ, ಬಟ್ ಫುಲ್ ಪೇಮೆಂಟ್ ಕೆಲವೊಂದ್ಸಲ ಬರೋದು ಇಲ್ಲ. ಸೊ ಬಟ್ ಪೇಮೆಂಟ್ ನೋಡಿದ್ರೆ ಏನಾಗುತ್ತೆ ಗೊತ್ತಾ, ಸಿನಿಮಾ ಅಂತ ಬಂದಾಗ ಅಥವಾ ಒಂದು ಶೋ ಅಂತ ಬಂದಾಗ ನೀವು ಪೇಮೆಂಟ್ ಹಿಂದೆ ಹೋದ್ರೆ ಅದು ಆ ಒಂದು ಸಿನಿಮಾ, ಆ ಒಂದು ಶೋಗಷ್ಟೇ ನೀವು ಪೇಮೆಂಟ್ ಪಡ್ಕೋಬಹುದು. ಸೊ ನೆಕ್ಸ್ಟ್ ಪೇಮೆಂಟ್ ಸಿಗುತ್ತೋ ಇಲ್ಲೋ, ನೆಕ್ಸ್ಟ್ ಸ್ಕ್ರಿಪ್ಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಳ್ಳೆ ಸ್ಕ್ರಿಪ್ಟ್ ಹಿಂದೆ ಹೋದ್ರೆ ತುಂಬಾ ಪೇಮೆಂಟ್ಗಳು ತಗೋಬಹುದು ನೀವು. ಎಸ್, ಸೇಮ್ ಆನ್ಸರು. ಏನಕ್ಕೆ ಅಂದರೆ ಪೇಮೆಂಟ್ ಅವತ್ತೊಂದಿನ ಮಾತ್ರ ನೋಡ್ತೀವಿ ಅಂತಂದರೆ, ಯಾಕಂದರೆ ಈ ಜರ್ನಿ ಏನಿದೆ, ನಾವು ಆರ್ಟಿಸ್ಟ್ ಅಥವಾ ಆ್ಯಂಕರ್ ಆಗಿ ಬಂದಿರೋದು ಒನ್ ಡೇಗೆ ಅಂತಲ್ಲ, ಇಟ್ಸ್ ಆರ್ ಡೇ ಒನ್. ಮುಂದಿನಿಂದ ಇನ್ನೂ ಎಷ್ಟು ನಿರಂತರ ನಡೀತಾ ಇರ್ಬೇಕು ನಾವು. ಸೊ ಹೀಗಿರ್ಬೇಕಾದ್ರೆ ಬರೀ ನಾವು ಕಾಸು ಮುಖ ನೋಡ್ಕೊಂಡು ಹೋದ್ರೆ ಕಾಸು ಅವತ್ತಿರುತ್ತೆ, ಖರ್ಚಾಗೋಗುತ್ತೆ. ನಾಳೆ ಒಳ್ಳೆ ಸ್ಕ್ರಿಪ್ಟ್ ಇಲ್ಲ ಅಂತಂದರೆ ನಮಗೆ ಕಾಸು ಮತ್ತೆ ಬರಲ್ಲ, ಆಸ್ ರೂಪೀಸ್ ಸೆಡ್. ಸೊ ತುಂಬ ಕಾನ್ಷಿಯಸ್ ಆಗಿ ನಮಗೆ ಸ್ಕ್ರಿಪ್ಟ್ ನೋಡ್ತೀವಿ, ಜೊತೆಗೆ ಪೇಮೆಂಟು ಕೇಳ್ತೀವಿ. ಎರಡೂ ಸಿಗೋದು ಅದೃಷ್ಟ ಅಷ್ಟೇ. ಸೂಪರ್. ಓಕೆ, ಮೂರನೇ ಪ್ರಶ್ನೆ, ಯಾರು ಇವಾಗ? ಯಾರಾದ್ರೂ ಯಾರು ಏನೇ ಹೇಳಿದ್ರು ನಾನು ಅದನ್ನ ಕೇಳಲ್ಲ. ನಾನಾ ತುಂಬ ಹಠ ಮೊಂಡತನ ಖಂಡಿತ ಮಾಡಿದ್ದೀನಿ. ಅದರಿಂದ ಏನೂ ಉದ್ಧಾರ ಆಗಲಿಲ್ಲ. ನಾನು ಬೇಜಾನ್ ಒದೆಗಳು ಬಿತ್ತು ಲೈಫಲ್ಲಿ. ಆಮೇಲೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲಪ್ಪ ನಾನು ಯಾರು ಹೇಳಿದ್ದು ಕೇಳಬೇಕು, ಆಮೇಲೆ ಡಿಸೈಡ್ ಮಾಡೋಣ. ಬೇಕಾದ್ರೆ ನನ್ನ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನು ತೊಗೊಳ್ಳೋಣ ಅಂತ. ಕೆಲವು ಜಡ್ಜ್ ಮಾಡಿಬಿಟ್ಟು ಇವನು ಹಿಂಗೆ ಹೇಳಿರ್ತಾನೆ ಅಂದ್ಬಿಟ್ಟು ಆ ಥರ ತುಂಬ ಒಂದು ಅಹಂಕಾರದಲ್ಲಿದ್ದೆ. ಅದಿಲ್ಲ ಇವಾಗ. ಸ್ವಲ್ಪ ಅನಲೈಸ್ ಮಾಡೋಷ್ಟು ಒಂದು ವಿವೇಕತನ ಸ್ವಲ್ಪ ಬೆಳೆಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದ್ಸಲ ಕ್ಲಿಯರ್ ಆಗಿ ಹೇಳಿ. ಯಾರೇನೇ ಹೇಳಿದ್ರು ನಾನು ಅದನ್ನ ಕೇಳಲ್ಲ. ಇಲ್ಲ, ನನ್ನ ಕ್ಯಾರೆಕ್ಟ್ರಲ್ಲಿ ಇರೋವಂಥ ಒಂದು, ಅದು ಪಾಸಿಟಿವೋ ನೆಗೆಟಿವೋ ಗೊತ್ತಿಲ್ಲ, ಒಂದು ದೋಷ ಏನು ಅಂತಂದರೆ ಐ ಟ್ರೈ ಟು ಕನ್ವಿನ್ಸ್ ಪೀಪಲ್. ಅಂದರೆ ಇವಾಗ ಲೇಟಾಗಿ ನನಗೆ ಅರ್ಥ ಆಗಿದೆ ಅದರಲ್ಲಿ ಏನೋ ದೊಡ್ಡ ಪಾಸಿಟಿವ್ ಪಾಯಿಂಟ್ ಇಲ್ಲ ಅಂತ. ಬಿಕಾಸ್ ಇವಾಗ ಅಂದರೆ ನೀವು ಹೇಳಿದಕ್ಕೆ ವಿರುದ್ಧ ನಾನು ಇವಾಗ ನನ್ನಿಂದೇನೋ ತಪ್ಪಾಯ್ತು, ಇಲ್ಲ ಅವ್ರು ನನ್ನನ್ನು ರಾಂಗ್ ಆಗಿ ತಗೊಂಡ್ರು ಅಂದರೆ ನಾನು ಹೋಗ್ಬಿಟ್ಟು ಕನ್ವಿನ್ಸ್ ಮಾಡ್ತೀನಿ, ನಾನು ಹಂಗೆಲ್ಲ ಗುರು ಹೇಳಿದ್ದು, ನಾನು ಹಿಂಗೆ ಗುರು ಅದು. ಅಂದರೆ ಅದು ಹೆಂಗಾಗುತ್ತೆ ಅಂತಂದರೆ ಎಷ್ಟೋ ಸಲ ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು, ನಾನೊಂದು ಸಣ್ಣ ಮಿಸ್ಟೇಕ್ ಮಾಡಿರ್ತೀನಿ, ಬಟ್ ಅದು ಮಿಸ್ಟೇಕು ಆಗಿರಲ್ಲ, ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಬಟ್ ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಹೋಗಿ ನಾನು ಏನೇನೋ ಎಕ್ಸಾಂಪಲ್ಸ್ ಕೊಟ್ಟು ಆ ವಿಷಯನೇ ಬಿಟ್ಟಿರ್ತಾರೆ. ಈ ಎಕ್ಸಾಂಪಲ್ ಕೊಟ್ಟಿರ್ತೀನಲ್ವ, ಅದನ್ನ ಇಟ್ಕೊಂಡು ಕೋಪ ಮಾಡ್ಕೊಂಡಿರ್ತಾರೆ. ಅವಾಗ ಅನ್ಸುತ್ತೆ ಏನಕ್ಕೆ ಬೇಕು ಗುರು, ಹಂಗೆ ಇರ್ಬೋದಲ್ಲ, ಯಾರು ಏನಾದ್ರೂ ನಮ್ಗೇನು ಅಂತ ಇರ್ಬೋದು ಅಂತ. ಬಟ್ ಯಾವತ್ತೂ ನಾನು ಜಾಸ್ತಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, 4ನೇ ಪ್ರಶ್ನೆ ಬಂದ್ಬಿಟ್ಟು ಯಾರು ಹೇಳ್ತೀರಾ ಫಸ್ಟ್?
ಎ ಫಾರ್ ಅರುಣ್. ರೇಡಿಯೋ ಸಿಟಿ ಕೇಳ್ತಾ ಇದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ. ಕರೆಕ್ಟಾಗಿ ಹೇಳ್ಬೇಕು, ಮನಸ್ಸಿಂದ ಹೇಳ್ಬೇಕು. ಅದು ಫಸ್ಟ್ ಪ್ರಶ್ನೆಗೆ ಸ್ವಲ್ಪ ರಿಲೇಟೆಡ್ ಇದೆ, ಬೇಕು ಅಂತ ಸುಳ್ಳು ಹೇಳ್ತೀರಾ ಅಂತ. ತುಂಬ ಖುಷಿ ಆಗತ್ತೆ. ಇಲ್ಲ, ಖಂಡಿತ ಖುಷಿ ಆಗತ್ತೆ. ಯಾಕಂದರೆ ಯಾವುದೋ ಒಳ್ಳೆ ವಿಚಾರಗಳನ್ನ ನೋಡಬೇಕು, ಕೇಳಬೇಕು ಅಂತಾರೆ. ಬರೀ ಆಲ್ಸೋ ಅಂತ ವಿಚಾರ. ಆಮೇಲೆ ಇಲ್ಲಿ ಪಡೋ ಶ್ರಮನೂ ನಮ್ಗೆ ಅರ್ಥ ಆಗತ್ತೆ. ಆಸ್ ಅನ್ ಆ್ಯಂಕರ್ ನಾವು ವಿಜುವಲ್ಲು ಎರಡು ಥರನೂ ಕನ್ವೆ ಮಾಡ್ತಿರ್ತೀವಿ. ಬಟ್ ಒಬ್ಬ ರೇಡಿಯೋ ಜಾಕಿ ಬಂದು ತನ್ನ ಮಾತಲ್ಲೇ ಒಬ್ಬ ಆಡಿಯನ್ನ ಕನ್ವಿನ್ಸ್ ಮಾಡ್ಬೇಕು. ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್. ಯಾಕಂದ್ರೆ ನನಗೆ ಬಂದಿತ್ತು ಇಲ್ಲಿ ಕೆಲಸ, ಖಂಡಿತ ಬಂದಿತ್ತು. RJ ನೇತ್ರ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನನಗೆ ಪಾಪ ರೆಫರ್ ಮಾಡಿದ್ರು. ನನಗೂ ಅವಾಗ ತುಂಬ ಕಷ್ಟದ ಪರಿಸ್ಥಿತಿ. TV ನೋಡಿದವನು ಮತ್ತು ರೇಡಿಯೋಲಿ ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ. ಬಂದು ಕೊಡೋಕೆ ಬಂದಾಗ ಸುಸ್ತಾಗ್ಬಿಟ್ಟೆ ನಾನು. ಯಾಕಂದ್ರೆ ನಾನೊಬ್ಬ TV ಆ್ಯಂಕರ್ ಥರ ಮಾಡ್ತಾಯಿದ್ದೀನಿ. ಇಟ್ಸ್ ಅ ಡಿಫ್ರೆಂಟ್ ಜಾಬ್. ಸೊ ಇಲ್ಲಿ ಏನೇ ಆಗಲಿ ರೇಡಿಯೋಲಿ ಕೆಲಸ ಮಾಡೋರು ಅವ್ರು ಕೊಡ್ತಿರೋವಂಥ ಔಟ್ಪುಟ್ಸ್ ಏನೇ ಆಗಿದ್ರು ನಿಜ ನನಗಂತೂ ಖುಷಿ ಆಗುತ್ತೆ. ವೈ ಬಿಕಾಸ್ ಅದ್ರ ಎಫರ್ಟ್ಸ್ ನನಗೆ ಗೊತ್ತಿದೆ ಅದಕ್ಕೆ. ಎಸ್, ಅದೇ ನಾನು 10 ವರ್ಷ RJ ಆಗಿದ್ದೆ. ಆ್ಯಕ್ಚುಲಿ ರೀಸೆಂಟಾಗಿ ಬಿಟ್ಟೆ ನಾನು ಬಿಕಾಸ್ ಆಫ್ ಸಿನಿಮಾ ಕಮಿಟ್ಮೆಂಟ್ ಎಲ್ಲ. ಅವ್ರು ಹೇಳ್ದಂಗೆ ರೇಡಿಯೋ ಅನ್ನೋದು ಬ್ರೈನ್ ಆ್ಯಂಡ್ ನಾಲ್ಗೆ ಆ ಕನೆಕ್ಷನ್ ಪರ್ಫೆಕ್ಟ್ ಆಗಿರಬೇಕು. ನಾವು ವಿಜುವಲ್ ಇರಬೇಕಾದ್ರೆ ಒಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಎಲ್ಲಾದರೂ ಮ್ಯಾನೇಜ್ ಮಾಡ್ಬೋದು. ಇಲ್ಲಿ ನಾಲ್ಗೆಲ್ಲಿ ಬರೋದಷ್ಟೇ ಅಲ್ಟಿಮೇಟು. ಸೊ ಹಾಗಾಗಿ ನಾನು ಡೆಫಿನೆಟ್ಲಿ ರೇಡಿಯೋ ಸಿಟಿ ಅಂತಂದಾಗ ನೀವು ಹೇಳಿದ್ದಕ್ಕೆ 100% ಹೌದು ಅಂತೀನಿ. ಒಂದು ರೀಸನ್, ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ಆ್ಯಂಡ್ ಒಳ್ಳೊಳ್ಳೆ RJಗಳಿದ್ದೀರಾ. ಆ್ಯಂಡ್ ನನಗೆ ಗೊತ್ತಿರೋರು ತುಂಬ ಜನ ಇದ್ದೀರಾ. ಎಸ್ಪೆಷಲಿ RJ ತ್ರಿಶೂಲ್ ಅಂತ ಒಬ್ರು ಇದ್ದಾರೆ. ಸೊ ಅವ್ರು ಮಂಗಳೂರಲ್ಲಿ ಹಾವಳಿಗೆ ಕೊಡ್ತಾ ಇದ್ರು, ಇವಾಗ ಬೆಂಗಳೂರಿಗೆ ಲಗ್ಗೆ ಇಟ್ಟಿದ್ದಾರೆ. ಆ್ಯಂಡ್ ಅವ್ರು ತುಂಬ ಬಿಲ್ಡಪ್ ತಗೋತಾ ಇದ್ದಾರೆ. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಇಲ್ಲ, ಟು ಬಿ ಆನೆಸ್ಟ್, ಎಸ್. ಅಷ್ಟೇ ಅಲ್ಲಪ್ಪ, ಈ ರೇಡಿಯೋ ಸಿಟಿಲಿ ನಾನು ನೋಡ್ದಂಗೆ ಕರಾವಳಿ ಅವ್ರದ್ದೇ ಹಾವಳಿ. ಬಂದಾಗಿಂದ ರೂಪಿಗೆ ಒಂದು 15 ಜನ ಬಂದು ತುಳಿದು ಮಾತಾಡ್ಸ್ತಾ ಇದ್ದಾರೆ. ನಾನು ಯಾರು ಕೇಳ್ತಾ ಇಲ್ಲ, ಮುಗಿಸ್ತಾ ಇಲ್ಲ, ನಾನು ಎಲ್ಲಿದ್ದೀನಿ ಗುರು, ನಾನು ಎಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲ, ಅವ್ರಿಗೆ ಅವ್ರದ್ದೇ ಸಪ್ರೇಟ್ ಗ್ರೂಪ್ಗಳು ಬಂದು ಆಯ್ತು ಗೆತ್ತಲ್ಲಿ. ಲಾಸ್ಟ್ ಪ್ರಶ್ನೆಗೆ ಇಬ್ರು ಜೊತೆಗೆ ಆನ್ಸರ್ ಮಾಡ್ಬೇಕು. ಸ್ಟಾರ್ ಸುವರ್ಣದ ಊಹು ಅಂತೀಯ ನೋಡಿಲ್ಲ ಅಂದ್ರೆ ಆಡಿಯನ್ಸ್ ದೊಡ್ಡ ಚಾನ್ಸ್ ನ ಮಿಸ್ ಮಾಡ್ಕೋತಾರೆ. ಡೆಫಿನೆಟ್ಲಿ. ಸೊ ರೂಪೇಶ್ ಅವರೇ, ಅರುಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಮಜಾ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.